ಸಾಮರ್ಥ್ಯ ಕಾಪಾಡಲ್ಪಡ್ತು. ಎಲ್ಲ ಅವತಾರಗಳ ಉದ್ದೇಶವು ಇದು ಮೂರೇ. ಒಪ್ಕೋತೀರಾ? ಇದು ಬಿಟ್ಟು ಅನ್ಯತಾ ಉದ್ದೇಶ ಇದೆಯಾ? ವರಾಹ ಅವತಾರ ಏನಕ್ಕೆ ಅಂದ್ರೆ ಭಾಗವತ ತಿಳಿದವರು ಭೂಮಿನ ಉದ್ಧರಿಸಕ್ಕೆ, ಹಿರಣ್ಯಾಕ್ಷನನ್ನ ಕೊಲ್ಲಕ್ಕೆ. ಇವನ್ ದಟ್ ಇಸ್ ನಾಟ್ ದ ಆನ್ಸರ್. ಏನಕ್ ಮತ್ತೆ ಇದೆಲ್ಲ ನೀವ್ ಮಾಡ್ತೀರಾ? ನಾವು ಮಾಡ್ಬೋದೇನೋ, ಭಗವಂತ ಸಾಮರ್ಥ್ಯ ಕೊಟ್ರೆ ನಾವು ಮಾಡ್ಬೋದೇನೋ. ಇಂಥ ಕ್ಷುಲ್ಲಕವಾದ ವಿಚಾರಕ್ಕೆ ಭಗವಂತ ಬರ್ಬೇಕಿಲ್ಲ. ಹಾಗಾದ್ರೆ ಏನಕ್ ಬಂದಿದ್ದು? ಆತ್ಮೋದ್ಧರಣಕ್ಕೆ. ಗೊತ್ತಾಯ್ತಾ? ಆತ್ಮ ಉದ್ಧರಣಂ, ಭೂಗೋಳಂ ಉದ್ಧರಣಂ ಅದು ಬೇರೆ, ಇದು ಆತ್ಮ ಉದ್ಧರಣಂ. ಅರ್ಥ ಆಯ್ತಾ ಎಲ್ಲಾರ್ಗೂ? ಯಾವ ರೀತಿ ಆತ್ಮ ಉದ್ಧರಣ? ಯಾವ ರೀತಿ ಆತ್ಮ ಉದ್ಧರಣ? ವರಾಹಸ್ವಾಮಿ ಹುಟ್ಬಿಟ್ರೆ ಆತ್ಮ ಉದ್ಧರಣ ಆಗೋಯ್ತಾ? ಯಾವ ರೀತಿ? ಕನಕ ಮಾಮಿ, ನಾವು ಭಕ್ತಿ ನಿಷ್ಠೆಯಿಂದ ನಡ್ಕೊಂಡು ಅವ್ರಿಗೆ ಶರಣಾಗತಿ ಹೊಂದಿ ಎಲ್ಲ ಮಾಡೋದ್ರಿಂದ ಉದ್ಧಾರ ಆತ್ಮಶುದ್ಧಿ ಆಗುತ್ತೆ ಅಂತ ಸರ್. ಅದು ಸರಿ, ಅದು ನಿಮ್ಮ ಕಡೆಯಿಂದ, ಯು ಆರ್ ರೈಟ್. ಬಟ್ ಮೊದಲ ಆತ್ಮ ಉದ್ಧರಣ ಭಗವಂತನೇ ಮಾಡೋದು. ಯಾವ ರೀತಿ ತೋರಿಸ್ತಾನ ಅದನ್ನ? ಇವನೇ ಭಗವಂತ ಅಂತ ಗೊತ್ತಾದ್ಮೇಲೆ ನೀವು ಶ್ರದ್ಧೆ ಭಕ್ತಿಯಿಂದ ಅವನಿಗೆ ಶರಣಾಗತಿ ಮಾಡಿದ್ರೆ ನೀವು ಉದ್ಧಾರ ಆಗ್ತೀರಾ, ಇಲ್ಲ ಅನ್ನಲ್ಲ. ಬಟ್ ಇವನೇ ಭಗವಂತ ಅಂತ ಫಸ್ಟ್ ಗೊತ್ತಾಗ್ಬೇಕಲ್ಲ. ಪ್ರಭಾ ಆಂಟಿ ನನ್ನನ್ ಪೂಜಿಸಿ ಅಂದ್ರೆ ನನಗೂ ಹಾರ ಹಾಕಿದ್ರೆ ಏನ್ ಪ್ರಯೋಜನ? ಇವತ್ತು ನಾನೊಬ್ಬ ಸನ್ಯಾಸಿ, ನಾಳೆ ಇನ್ನೊಬ್ಬ ಕಳ್ಳ ಸನ್ಯಾಸಿ, ನಾಡಿದ್ ಇನ್ನೊಬ್ಬ ಯಾರೋ ಮುಂಡಾಸು ಸನ್ಯಾಸಿ, ದಿನಕ್ಕೊಂದ್ ಸನ್ಯಾಸಿ ಹುಟ್ಟತಾನೆ ಇದ್ರೆ ಎಲ್ರನ್ನೂ ಭಕ್ತಿ ಮಾಡಿ ಎಲ್ರ ಕಾಲ್ಗೂ ಬೀಳ್ತೀರಾ? ಆಗಲ್ಲ ಮತ್ತೆ ಸೃಷ್ಟಿ ಮಾಡೋ ಮೂಲಕ ಸರ್, ಸೃಷ್ಟಿ ಮಾಡೋ ಮೂಲಕನ ಆತ್ಮೋದ್ಧರಣ ಉಪದೇಶದ ಮೂಲಕ ಭೂಮಿ ದೇವಿಗೆ ಆತ್ಮತತ್ವದ ರಹಸ್ಯವನ್ನ ಉಪದೇಶ ಮಾಡ್ತಾನೆ. ನಾನೇ ಪರತತ್ವ ಭೂಮಿ, ನನ್ನನ್ನ ನೀನು ಆಶ್ರಯಿಸಿ ನನ್ನಲ್ಲಿ ಶರಣಾಗತಿಯನ್ನ ಹೊಂದದೆ ಹೋದ್ರೆ ಯಾವ ಆತ್ಮಗಳಿಗೂ ಉಜ್ಜೀವನದ ಸಂಕೇತ ಇರಲ್ಲ. ನೋಬಡಿ ಕ್ಯಾನ್ ಎಲಿವೇಟ್ ಅಪ್ ಟು my mokshadhama if you don't do the sharanagati to paratattva. That paratattva is none other but I am. Ahameva param tattvam. ಚರ್ಮ ಶ್ಲೋಕ ಸ್ಥಿತೇ ಮನಸ್ಸಿ ಸುಸ್ವಸ್ಥೆ ಅನ್ನೋದನ್ನ ಏನಾದ್ರೂ தெரியுமே ಯಶೋದಾ ಮಾಮಿ உங்களுக்கு அந்த ಮಂತ್ರ, ಆ ಮಂತ್ರವನ್ನ ಏನಾದ್ರೂ ಕೊಡ್ಲಿಲ್ಲ ವರಾಹಸ್ವಾಮಿ ಅಂದಿದ್ರೆ ಜಸ್ಟ್ ಇಮ್ಯಾಜಿನ್ ವಾಟ್ ವುಡ್ ಬಿ ಅವರ್ ಕಂಡೀಷನ್. ಇವನೇ ದೈವ ಅಂತ ಫಸ್ಟ್ ಅರ್ಥ ಆಗ್ಬೇಕಲ್ವಾ ರೇಖಾ ಅವ್ರೆ? ಅರ್ಥ ಆಗದೆ ಕಂಡು ಕಾಲಗಳಿಗೆಲ್ಲ ಬೀಳಕ್ಕಾಗತ್ತಾ? ನನ್ನನ್ನು ಯಾರೋ ಕೇಳಿದ್ರು, ನೀವ್ ಯಾಕೆ ಶಂಕರ ಭಗವತ್ಪಾದರು, ರಾಮಾನುಜರು, ಮಧ್ವಾಚಾರ್ಯರು, ಜಯದೇವ ಕವಿ, ತ್ಯಾಗರಾಜರು, ಪುರಂದರದಾಸರು ಇವ್ರದೆಲ್ಲ ಎಕ್ಸಾಂಪಲ್ ತಗೋತೀರಾ? ವೈ ಡೋಂಟ್ ಯು ಟೇಕ್ ಶಿರ್ಡಿ ಸತ್ಯಸಾಯಿ ಬಾಬಾ, ಪುಟ್ಟಪರ್ತಿ ಸತ್ಯಸಾಯಿ ಬಾಬಾ ಅವ್ರ ಎಕ್ಸಾಂಪಲ್ಸ್ ಎಲ್ಲ ನೀವು ತಗೊಳ್ಳೋದೇ? ಈವನ್ ಐ ಟೇಕ್ ಸಮಟೈಮ್ಸ್ ರಾಮಕೃಷ್ಣ ಪರಮಹಂಸ, ವಿವೇಕಾನಂದ ಎಕ್ಸಾಂಪಲ್. ಬಟ್ ವೈ ಡೋಂಟ್ ಯು ಟೇಕ್ ಶಿರ್ಡಿ ಬಾಬಾ ಅಥವಾ ಜಗ್ಗಿ ವಾಸುದೇವ್ ಅಥವಾ ಶ್ರೀ ರವಿಶಂಕರ್ ಗುರುಜಿ, ಅಮೃತಾನಂದಮಯಿ, ಯಾಕೆ ಅವ್ರದೆಲ್ಲ ಎಕ್ಸಾಂಪಲ್ ತಗೊಳಲ್ಲ? somebody asked me, ನಾ ಅದಕ್ಕೆ ಹೇಳಿದೆ ನನಗೆ ಯಾವ ವಿರೋಧವೂ ಇಲ್ಲ, ಐ ಕ್ಯಾನ್ ಇವನ್ ಟೇಕ್ ದೇರ್ ಎಕ್ಸಾಂಪಲ್, ನೋ ಪ್ರಾಬ್ಲಮ್. ಆದ್ರೆ ನಾವು ಜನರಲ್ ಆಗಿ ಒಂದು ಕ್ಲಾಸ್ ಮಾಡ್ಬೇಕಾದ್ರೆ ವೇದ ಪ್ರಮಾಣಿತವಾದಂತಹ, ವೇದ ಪ್ರೋಕ್ತವಾದಂತಹ, ವೇದ ಮಾರ್ಗ ತೋರಿಸಿದಂತಹ ಮಾರ್ಗವನ್ನು ಹೇಳಬೇಕೆ ಹೊರತು ಬಿಕಾಸ್ ಐ ಲವ್ ರವಿಶಂಕರ್, ಬಿಕಾಸ್ ಐ ಲವ್ ಜಗ್ಗಿ ವಾಸುದೇವ್, ಬಿಕಾಸ್ ಐ ಆಮ್ ಇನ್ ಟು ದ ಆಶ್ರಮ ಆಫ್ ಸತ್ಯಸಾಯಿ ಬಾಬಾ, ಐ ಕೆನಾಟ್ ಟೇಕ್ ದೇರ್ ಎಕ್ಸಾಂಪಲ್ಸ್. ನನಗೆ ಅವ್ರನ್ನ ಕಂಡ್ರೆ ವಿರೋಧವಿಲ್ಲ, ವಿರುದ್ಧವೂ ಇಲ್ಲ. ಆದ್ರೆ ಅದೇ ಸಮಯದಲ್ಲಿ ಸಾಮ್ಯ ಇಲ್ಲ. ಏನಕ್ಕೆ ಸಾಮ್ಯ ಇಲ್ಲ? ನಮ್ಮ ಪೂರ್ವಕಾಲದಿಂದಲೂ ವೇದ ಪ್ರೋಕ್ತವಾಗಿ ಆಶ್ರಮಗಳನ್ನ ಹುಟ್ಟಾಕಿರೋ ಸನ್ಯಾಸಿಗಳ ಬಗ್ಗೆ ಯಾರೂ ಮಾತಾಡಿಲ್ಲ. ಮಾತಾಡಿದಾರಾ? ವೇದದಲ್ಲಿದೆಯಾ? ರಾಮಾನುಜರು ಮಧ್ವರ ಬಗ್ಗೆನೂ ವೇದ ಹೇಳಲ್ಲ, ಹೇಳಿದ್ಯಾ? ಬಟ್ ಸ್ಟಿಲ್ ಅವ್ರನ್ನ ಜಗದಾಚಾರ್ಯರು ಅಂತ ಕನ್ಸಿಡರ್ ಮಾಡಕ್ ಕಾರಣ ಏನಂದ್ರೆ ಆ ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನ ಬರೆದು ಕೊಟ್ಟವರು ಈ 3 ಜನ ದಿಗ್ಗಜರು. ಆ ವೇದ ಪ್ರಮಾಣಿತವಾದಂತಹ ಪ್ರಮಾಣ ಇಟ್ಕೊಂಡಾಗ
ಇವರು ಆಚಾರ್ಯ ಸ್ಥಾನಕ್ಕೆ ಹೋಗ್ತಾರೆ. ಇನ್ನು ಮಿಕ್ಕಿದೆಲ್ಲ ವೇದ ಮಾರ್ಗದಲ್ಲಿ ಬಂದಿದೆ. ಕ್ಯಾನ್ ಯು ಸಿ ಶಿರ್ಡಿ ಬಾಬಾ ದೇರ್ ಆರ್ ಸತ್ಯಸಾಯಿ ಬಾಬಾ ದೇರ್ ಆರ್ ಜಗ್ಗಿ ವಾಸುದೇವ್ ದೇರ್? ಹಂಗಾಗಿ ಐ ಕೆನಾಟ್ ಟೇಕ್ ದಟ್ ಆಸ್ ಅನ್ ಎಕ್ಸಾಂಪಲ್. ನನಗೆ ಪರ್ಸನಲ್ ಆಗಿ ಯಾವ ವಿರೋಧವೂ ಇಲ್ಲ. ವಾಟ್ ಎವರ್ ದೇ ಆರ್ ಡೂಯಿಂಗ್ ಗುಡ್ ಫಾರ್ ದ ವೆಲ್ಫೇರ್ ಆಫ್ ಮ್ಯಾನ್ಕೈಂಡ್, ಜಸ್ಟ್ ಲೀವ್ ಇಟ್. ಬಟ್ ನನಗೆ ವಿರುದ್ಧವಿಲ್ಲ ಅಲ್ವಾ? ಆದ್ರೆ ಹಂಗೆ ಅಂತ ಅವರನ್ನೆಲ್ಲ ಎಕ್ಸಾಂಪಲ್ ಕೊಡಕ್ಕಾಗಲ್ಲ. ಅದೇ ರೀತಿ ವರಾಹಸ್ವಾಮಿ ಅವತಾರ ಅಂದ್ರೆ ಯಾವುದೋ ಒಂದು ಭೂಮಿನ ಉದ್ಧರಿಸೋದೋ, ಯಾವನೋ ಒಬ್ಬ ಹಿರಣ್ಯಾಕ್ಷ ಅಂತ ಅವನನ್ನ ಕೊಂದು ಹಾಕೋದೋ ಅದೆಲ್ಲ ಅಲ್ಲ ಮುಖ್ಯ. ಏನು ಮುಖ್ಯ? ಆತ್ಮಸ್ವರೂಪವನ್ನ ತೇಜೋಮಯವಾಗಿ ತನ್ನೆಡೆಗೆ ಕರ್ಕೊಳ್ಳೋದು. ಕರೆಕ್ಟಾ? ವೇದದಲ್ಲಿ ಪ್ರಮಾಣೀಕೃತವಾದ ಸ್ಟೇಟ್ಮೆಂಟ್ ಇದು. ಆತ್ಮ ಸ್ವರೂಪಕ್ಕೆ ದಾರಿದೀಪವಾದವನು ವರಾಹಸ್ವಾಮಿ. ಅವತ್ತಿನ ದಿನ ಭೂಮಿ ದೇವಿಗೆ ತನ್ನ ಚರ್ಮ ಮಂತ್ರದ ರಹಸ್ಯವನ್ನ ಹೇಳದಿದ್ರೆ ಪ್ರಾಬಬ್ಲಿ ಟುಡೇ ವಿ ವುಡ್ ಹ್ಯಾವ್ ನಾಟ್ ಕಮ್ ಅಕ್ರಾಸ್ ಆಂಡಾಳ್, probably today we would have not come across Tirupavai, probably we would have not come across the ಶರಣಾಗತಿ, ಭರಣ ನ್ಯಾಸ, ಪ್ರಪತ್ತಿ, ಪ್ರಪನ್ನತೆ, ಶರಣಾಗತಿ ಅನ್ನೋದೇ ನಮಗೆ ಬರ್ತಾ ಇರ್ಲಿಲ್ಲ ಅಲ್ವಾ? ಇವತ್ತು ಈ ಸನ್ಯಾಸಿನ ಹೇಳ್ತೀನಿ, ಹೋಗಿ ಕಾಲಕ್ಕೆ ಬೀಳಿ. ನಾಳೆ ಇನ್ನೊಂದ್ ಸನ್ಯಾಸಿನ ಹೇಳ್ತೀನಿ, ಹೋಗಿ ಅವ್ರ ಕಾಲಕ್ಕೆ ಬೀಳಿ. ನಾಳೆ ಇನ್ನೇನೋ ನಿಮಗ್ ತೋಚುತ್ತೆ, ಹೋಗಿ ಅಲ್ಲಿ ಮರ ಸುತ್ತಿ. ನಾಳೆ ಇನ್ನೇನೋ ತೋಚುತ್ತೆ, ಹೋಗಿ ಅಲ್ಲಿ ಪುಷ್ಕರಣಿಲ್ ಮಿಂದು ಅಲ್ಲಿ ಏನೋ ದಾರ ಕಟ್ಟಿ ಏನೋ ಮಾಡಿ. ಇದೆ ಅಲ್ವಾ? ಜ್ಞಾನ ಸ್ವರೂಪ ಅಂದ್ರೆ ವೇದದಲ್ಲಿ ಪ್ರಮಾಣಿಸಲ್ಪಡಬೇಕು. ಆತ್ಮಗಳಿಗೆ ಒಂದು ಸಾಂತ್ವನ, ಆತ್ಮಗಳು ಒಂದೇ ದಾರಿಯನ್ನ ಹಿಡಿಬೇಕು. ಉಜ್ಜೀವನಕ್ಕೆ ಒಂದು ಪ್ರಗತಿ ಪಥ ಇರಬೇಕು ಅಂದ್ರೆ ದಟ್ ಇಸ್ ಬೀನ್ ಸಪೋರ್ಟೆಡ್ ಬೈ ದ ಟೆಕ್ಸ್ಟ್ ಕಾಲ್ಡ್ ವೇದ. ಅದನ್ನ ವರಾಹಸ್ವಾಮಿ ನಮಗೆ ತಮ್ಮ ಸಿರಿನುಡಿಯಲ್ಲಿ ಚರ್ಮ ಶ್ಲೋಕವಾಗಿ ಕೊಟ್ಟಿದ್ದಕ್ಕೆ ದ ವೆರಿ ಫಸ್ಟ್ ನೇಮ್ ಕಾಲ್ಡ್ ಯಜ್ಞ ವರಾಹ. ಯಜ್ಞ ಮೀನ್ಸ್ ಟು ಸೇ ಒಂದನ್ನ ಸಾಧಿಸುವುದು. ನಾವು ಭಗವಂತನನ್ನ ಸಾಧಿಸುವುದು ಯಜ್ಞ, ಆಯ್ತಾ? ಭಗವಂತ ಆತ್ಮಗಳನ್ನ ಸಾಧಿಸುವುದು ಯಜ್ಞ. ಒಪ್ಕೋತೀರಾ? ನಾವೆಲ್ಲ ಕಳೆದೋಗಿದ್ದೀವಿ ಅವನಿಂದ ಬೇರ್ಪಟ್ಟು ಹಲವಾರು ಜನ್ಮಗಳಲ್ಲಿ ಸಂತೋಷವಾಗಿ ಲೀಲಾಜಾಲವಾಗಿ ಆಹಾಹಾ ಓಹೋಹೋ ಅಂತ ನಲಿತಾ ಇದ್ದೀವಿ. ಆದ್ರೆ ಯಾವುದೋ ಒಂದು ದಿಶೆಯಲ್ಲಿ ಕಸ್ತೂರಿ ಮಾಮಿ ಜನ್ಮದಲ್ಲಿ, ಯಶೋದಾ ಮಾಮಿ ಜನ್ಮದಲ್ಲಿ, ಆಂಡಾಳ್ ಮಾಮಿ ಜನ್ಮದಲ್ಲಿ ಹಿಂಗ್ ತಿರುಗಿಸ್ತಾ ಪಟ್ ಅಂತ ತಿರುಗಿಸ್ಬಿಟ್ಟ ಭಗವಂತನ ಕಡೆಗೆ ನನ್ನನ್ನ ಅಲ್ವಾ? ತಿರುಗಿಸ್ತಾ ಅಂದ್ರೆ ಏನರ್ಥ? he could acquire what he has to acquire, he could fetch what he could fetch. ಅದನ್ನೇ ಅಲ್ವಾ ಯಜ್ಞ ಅಂತ ಕರೆಯೋದು. ಯಜ್ಞ ಅಂದ್ರೆ ಹೋಮವನ್ನ ಬೆಳೆಸಿ ಅಲ್ಲಿ ಸಮಿತ್ತುಗಳನ್ನ ಹಾಕಿ ಆಹುತಿಯನ್ನ ಹಾಕಿ, ಅದೇ ಯಜ್ಞ ಅಲ್ಲ. ಈಗ ಭಾಗವತವನ್ನ 2 ವರ್ಷದಿಂದ ನನ್ನ ಹತ್ರ ಕಲಿತಾ ಇರೋದು ಏನದು? ವಾಟ್ ಇಸ್ ದಟ್? ಯಜ್ಞವೇ ಅಲ್ವಾ? ಕೆಲವೊಂದೆಲ್ಲ ಅಗ್ನಿಹೋತ್ರವಾದ ಯಜ್ಞ, ಕೆಲವೊಂದೆಲ್ಲ ಕಾರ್ಯಗತವಾದ ಯಜ್ಞ, ಕೆಲವೊಂದೆಲ್ಲ ಮಾನಸಿಕ ಯಜ್ಞ. ಭಾಗವತವನ್ನ ಚೆನ್ನಾಗಿ ಅರ್ಥ ಮಾಡ್ಕೋತೀರಾ, ಮನಸ್ಸೊಳಕ್ ಅದನ್ನ ತಗೋತೀರಾ, ಅದು ಯಜ್ಞವೇ ಅಲ್ವಾ? ಎಲ್ಲಿ 2 ನಿಮಿಷ ಬೇಡದೇ ಇರೋ ವಿಚಾರದಲ್ಲಿ ಕುತ್ಕೊಳ್ಳಿ, ಸ್ಕ್ರೀನ್ ಮುಂದೆ ನೋಡೋಣ. ಕೂರಕ್ಕಾಗತ್ತ ನಿಮ್ಮಿಂದ? ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ 2 ಸೆಕೆಂಡು ಕೂರಕ್ಕಾಗಲ್ಲ. ಬಟ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಸ್ಪೆಂಡ್ ಅವರ್ಸ್ ಟುಗೆದರ್. ಅದು ಹೆಂಗೆ? ಯಜ್ಞ, ಅದೇ ಯಜ್ಞ. ಗೊತ್ತಾಯ್ತಾ? ಸೊ ಆ ರೀತಿಯಾಗಿ ಆ ಚರ್ಮ ಶ್ಲೋಕ ಮಂತ್ರವನ್ನ ನಮ್ಮಂತಹ ಆತ್ಮಗಳು ಉಜ್ಜೀವನವನ್ನ ಪಡೆದು ಅವನ ಪಥದಲ್ಲಿ ಸಾಗಿ ಕೊನೆಗೆ ಅವನನ್ನ ಹೋಗಿ ಸೇರ್ಲಿ ಅಂತ ತೋರಿಸಿದ ಮಹತ್ತರವಾದಂತಹ ಅವತಾರ. ಸಿ, ನರಸಿಂಹ ಡಿಡ್ ನಾಟ್ preach us, ರಾಮ ಡಿಡ್ ನಾಟ್ preach us, ಕೃಷ್ಣ ಡಿಡ್ ನಾಟ್ give us anything, but the one who gave was ವರಾಹ. ಕೃಷ್ಣ ಚರ್ಮ ಶ್ಲೋಕ ಇದೆ, ರಾಮಚರ್ಮ ಶ್ಲೋಕ ಇದೆ, ಇಲ್ಲ ಅಂತ ಹೇಳಿಲ್ಲ. ಬಿಗಿನಿಂಗ್ ಫಸ್ಟ್ ಯಾರು ಕೊಟ್ಟಿದ್ದು? ಭೂಮಿ ದೇವಿಗೆ ವರಾಹ ಸ್ವಾಮಿ. ಭೂಮಿ ದೇವಿಗೆ ಅರ್ಥ ಆಗಿಲ್ಲ ದೈವ ರಹಸ್ಯ ಏನು ಅಂತ. ಈ ರೀತಿ ತಾರತಮ್ಯ ಮಾಡಿ ಮಹಾಲಕ್ಷ್ಮಿಯನ್ನ ವಕ್ಷಸ್ಥಳದಲ್ಲಿ ಇಟ್ಕೊಂಡು ನನ್ನನ್ನು ಮೂಗದ ಮೇಲೆ ಇಟ್ಕೊಂಡಿದೀಯಾ ಅಂತ ವಾದ ಮಾಡಿದಾಗ he reveals the secret which is the universal secret, or you can call it as universal truth. ಈಗ ಹೇಳಿ, ಹಿರಣ್ಯಾಕ್ಷನ ವಧೆ ತುಚ್ಛ ಅಲ್ವಾ? ಭೂಮಿಯನ್ನು ಉದ್ಧರಿಸೋ ತುಚ್ಛ ಅಲ್ವಾ? ಅವನೇನ್ ವರಾಹನಾಗ್ ಬರ್ಬೇಕಿಲ್ಲ. ಅವನ ಯೋಗಮ ಏನ್ ಕಳಿಸಿದ್ರೆ ಆ ಭೂಮಿ ಹೊರಗಡೆ ಬಂದ್ಬಿಡ್ತಾಳೆ.
ಅವನೇನು ಒಂದು ಹಂದಿಯಾಗಿ ಬಂದು ಈ ಹಿರಣ್ಯಾಕ್ಷನನ್ನು ಚುಚ್ಚಬೇಕಿಲ್ಲ. ಅವರ ಯೋಗ ಶಕ್ತಿಯಲ್ಲಿ ಇರೋ ಕಡೆ ಭಸ್ಮೀಪಟಲವಾಗ್ತಾನೆ ಅಲ್ವಾ? ಸೀತೆ ಹೇಳ್ತಾಳಲ್ಲ, ದರ್ಬೆಯನ್ನ ತೋರಿಸ್ಬಿಟ್ಟು ನನ್ನ ರಾಮ ಬರ್ಬೇಕಿಲ್ಲ ರಾವಣ, ನಾನೇನಾದ್ರೂ ಈ ದರ್ಬೆಯನ್ನ ಅಭಿಮಂತ್ರಣ ಮಾಡಿ ನಿನ್ನ ಮೇಲೆ ಹಾಕಿದ್ರೆ ಆಗ್ನೇಯಾಸ್ತ್ರವಾಗಿ ನೀನು ಲಂಕೆ ಅವತ್ತು ದಹಿಸ್ಬಿಟ್ಟು ಒಂದು ಬಾಲದಿಂದ ದಹಿಸ್ಬಿಟ್ಟು ಹೋದ. ಯಾರೋ ಆಂಜನೇಯ. ಈ ದರ್ಬೆಯಿಂದ ನಿನ್ನ ಇಡೀ ಲಂಕೆ ಅಲ್ಲ, ನಿನ್ನನ್ನೇ ದಹಿಸೋ ಸಾಮರ್ಥ್ಯ ನನಗಿದೆ, ಬೇಡ ಅಂತ ಕಾದಿದ್ದೀನಿ. ಬರ್ಲಿ ರಾಮ, ಇದೆ ನಿನಗೆ ಅಲ್ವಾ? ಆ ರೀತಿ ಶಕ್ತಿಯುಕ್ತವಾದಂತಹ ಪರಮಾತ್ಮನಿಗೆ ಭೂಮಿಯನ್ನು ಉದ್ಧರಿಸಕ್ಕೆ ಅವನೊಂದು ಹಂದಿ ರೂಪ ತಗೊಂಡ್ ಬರೋದು ಯಾವ ಒಂದು ಅವಶ್ಯಕತೆನೂ ಇಲ್ಲ. ಬಂದಿರೋದೇ ಏನಕ್ಕೆ ಅಂದ್ರೆ ಎಲ್ಲ ಆತ್ಮಗಳಿಗೂ ಸಾಂತ್ವನವನ್ನ ಕೊಡ್ಬೇಕು. ಬೇಗೆಯಿಂದ ಬೇಸತ್ತು ತಿಂಡಾಡಿ ಯಾರಪ್ಪ ನಿಜವಾದ ಭಗವಂತ, ಯಾವ ಕಡೆಗಪ್ಪ ನಾವು ವಾಲೋದು, ಯಾರನ್ನ ನಾವು ಫಾಲೋ ಮಾಡೋದು? ಹಲವಾರು ಕವಲು ದಾರಿಗಳಿದೆ, ರಾಜಬೀದಿ ಯಾವುದು ಅಂತ ಗೊತ್ತಾಗ್ತಾ ಇಲ್ವಲ್ಲ ಅಂದಾಗ ಆ ರಾಜಬೀದಿಯನ್ನ ತೋರ್ಸಕ್ಕೆ ಬರ್ತಾನೆ ವರಾಹ. ಗೊತ್ತಾಯ್ತಾ? ಬರ್ಕೊಳ್ಳಿ ಈಗ. ಮೊದಲನೇ ಪಾಯಿಂಟ್. ಈಗ ಕ್ಯಾಂಟೋ 3 ಅಲ್ವಾ ಇದು? ಕ್ಯಾಂಟೋ 3 ಚಾಪ್ಟರ್ 13 and 14 ಅಂತ ಎರಡು ಸೇರಿಸಿ ಬರ್ಕೊಂಡ್ಬಿಡಿ. 13 and 14. ಮೊದಲನೇ ಪಾಯಿಂಟ್, ಜಿತಂ ಜಿತಂತೆ ಕೋಲನ್ ಜಿತಂ ಜಿತಂತೆ ಕೋಲನ್. ಭಗವಂತನನ್ನು ಕಂಡು ನಿನಗೆ ಜಯವಾಗಲಿ ಜಯವಾಗಲಿ ಎಂದು ಋಷಿಮುನಿಗಳು ಘೋಷಿಸಿದರು. ಭಗವಂತನನ್ನು ಕಂಡು ಜಿತಂ ಜಿತಂತೆ ಅಂದ್ರೆ ನಿನಗೆ ಜಯವಾಗಲಿ ಜಯವಾಗಲಿ ಎಂದು ಋಷಿಮುನಿಗಳು ಘೋಷಿಸಿದರು. ಜಿತಂತೆ ಸ್ತೋತ್ರದಲ್ಲಿ ಹೇಳಿರುವ ಹಾಗೆ, ಅದೇ ಪಾಯಿಂಟ್, ಜಿತಂತೆ ಸ್ತೋತ್ರದಲ್ಲಿ ಹೇಳಿರುವ ಹಾಗೆ ವೇದಗಳಿಗೆ ಸಮಾನವಾದ ವೇದಗಳಿಗೆ ಸರ್ ಮೊದಲು ಸ್ವಲ್ಪ ಇನ್ನೊಂದ್ಸರ್ತಿ ಹೇಳಿ ಸರ್, ಇದಕ್ ಮೊದಲು ಹೇಳ. ಜಿತಂ ಜಿತಂತೆ ಜಿತಂ ಜಿತಂತೆ ಕೋಲನ್ ಋಷಿ ಮುನಿಗಳು ಹೇಳಿದ್ದರು ಆದ್ಮೇಲೆ ಸರ್. ಭಗವಂತನನ್ನು ಕಂಡು ಜಯವಾಗಲಿ ಎಂದು ಋಷಿ ಮುನಿಗಳು ಘೋಷಿಸಿದರು. ಜಿತಂತೆ ಸ್ತೋತ್ರದ ಏನಂತ ಹೇಳಿದೆ ಅದು? ಜಿತಂತೆ ಸ್ತೋತ್ರದಲ್ಲಿ ಹೇಳಿರುವ ಹಾಗೆ ಜಿತಂತೆ ಸ್ತೋತ್ರದಲ್ಲಿ ಹೇಳಿರುವ ಹಾಗೆ ವೇದಕ್ಕೆ ಸಮಾನವಾದ ಎಲ್ಲ ಯಜ್ಞಯಾಗಗಳನ್ನು ನಿನ್ನ ಶರೀರದಲ್ಲೇ, ಎಲ್ಲ ಯಜ್ಞ ಯಾಗಾದಿಗಳನ್ನು ನಿನ್ನ ಶರೀರದಲ್ಲೇ ಎಲ್ಲ ಯಜ್ಞಯಾಗಾದಿಗಳನ್ನು ನಿನ್ನ ಶರೀರದಲ್ಲೇ ಇರಿಸಿಕೊಂಡು ಯಜ್ಞ ವರಾಹ ಮೂರ್ತಿಯಾಗಿರುವೆ. ನಿನ್ನ ಶರೀರದಲ್ಲೇ ಇರಿಸಿಕೊಂಡು ಯಜ್ಞ ವರಾಹ ಮೂರ್ತಿಯಾಗಿರುವೆ. ಯಜ್ಞ ವರಾಹ ಮೂರ್ತಿಯಾಗಿರುವೆ. ಸೆಕೆಂಡ್ ಪಾಯಿಂಟ್, ಭಗವಂತನ ಶರೀರದಲ್ಲಿ ಒಂದೊಂದು ರೋಮಕೂಪದಲ್ಲೂ ಸಹಸ್ರಾರು ಯಾಗಗಳು ಅಡಗಿಕೊಂಡಿವೆ.
ಸಹಸ್ರಾರು ಯಾಗಗಳು ಅಡಗಿಕೊಂಡಿವೆ. ಭಗವಂತನ ಶರೀರದಲ್ಲಿ ಒಂದೊಂದು ರೋಮಕೂಪದಲ್ಲೂ ಸಹಸ್ರಾರು ಯಾಗಗಳು ಅಡಗಿಕೊಂಡಿವೆ. ಭಗವಂತನ ಶರೀರ ಅನ್ನೋದು ಯಾವುದು? ಸಹಸ್ರಾರು ಯಜ್ಞಯಾಗಾದಿಗಳು ಅಡಗಿಕೊಂಡಿದೆ ಅಂತ ಬರ್ಕೊಂಡ್ರಿ. ಈಗ ಅವನ ಶರೀರ ಯಾವುದು? ಯಾವುದು ಭಗವಂತನ ಶರೀರ? ಇಡೀ ಬ್ರಹ್ಮಾಂಡ ಸರ್. ವೆರಿ ಗುಡ್. ಜಗತ್ತೇ ಅವನ ಶರೀರ. ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಾದ್ರೆ ಬ್ರಹ್ಮಾಂಡ ಅನ್ನೋದು ಔಟರ್ ಲೇಯರು, ಜಗತ್ತು ಅನ್ನೋದು ಅದಕ್ಕೆ ನೆಕ್ಸ್ಟ್ ಶೆಲ್ಲು. ಕರೆಕ್ಟ್ ಆಗಿ ಯಾವ್ದವನ ಶರೀರ? ಬ್ರಹ್ಮಾಂಡ ಅಥವಾ ಜಗತ್ತು ಇಸ್ ಮೇಡ್ ಔಟ್ ಆಫ್ ವಾಟ್ ಅಂತ ಕೇಳ್ತೀವಿ. పంచభూతాలే కరెక్ట్, యు ఆర్ రైట్. బట్ స్టిల్ స్పెసిఫిక్ గా చెప్పాలంటే ಹಿರಣ್ಯ ಗರ್ಭನ ಸರ್. ಹಿರಣ್ಯ ಗರ್ಭ ಅಂತ ಅದಕ್ಕೆ ಅವನಿಗೆ ಹೆಸರು ಬಂದಿರೋದು. ಹಿರಣ್ಯ ಗರ್ಭ ಅಂತ ಅವನಿಗೆ ಅದಕ್ಕೆ ಹೆಸರು ಬಂದಿರೋದು. ಸ್ಪೆಸಿಫಿಕ್ ಆಗಿ ಹೇಳಿ, ಭಗವಂತನ ಶರೀರ ಯಾವುದು? ಬ್ರಹ್ಮಾಂಡ ಸರಿ, ಜಗತ್ತು ಸರಿ, ಪಂಚಭೂತಗಳು ಸರಿ, ಹಿರಣ್ಯ ಗರ್ಭ ಸರಿ. ಯಾವ್ದೊಂದು ಶರೀರ ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಅದೊಂದು ಹೇಳ್ಬಿಟ್ರೆ ಮಿಕ್ಕಿದ್ದು ಏನು ಇಲ್ಲ ಇನ್ ಆನ್ಸರ್ ಅಷ್ಟೇ. ನಮ್ಮ ಆತ್ಮಗಳೇ ಸರ್. ಆತ್ಮಗಳು. ವೆರಿ ಗುಡ್. ಕಸ್ತೂರಿ ಮಾಮಿ ಹೇಳಿದ್ದು ಆತ್ಮಗಳು. ನಮ್ಮ ಆತ್ಮಗಳು ಅಂತ ಬರ್ಕೊಡುದು ಕಸ್ತೂರಿ ಮಾಮಿ. ಇಟ್ ಈಸ್ ಸಿಂಪಲ್. ಆತ್ಮಗಳು. ನಮ್ಮ ಆತ್ಮಗಳು ಅಂದ್ರೆ ನಾನು ನೀವು ಎಲ್ರೂ ಆಗೋಗ್ತೀರಾ. ಈ ಸೋಫಾ, ಈ ಪುಸ್ತಕ, ಈ ಮೊಬೈಲು, ಅಚೇತನ ಸ್ವರೂಪಕ್ಕೂ ಆತ್ಮ ಅಂತಾನೆ ಅಲ್ವಾ ಹೇಳೋದು. ಚೇತನರೇ ಆತ್ಮರಲ್ಲ, ಅಚೇತನಗಳು ಆತ್ಮವೇ ಅಲ್ವಾ. ಸೊ ಹಂಗಾಗಿ ಆತ್ಮಗಳೆಲ್ಲ ಅವನ ಶರೀರ. ಬ್ರಹ್ಮಾಂಡ ಅಂದಾಗ ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳಿ ಎಂದೆ. ಜಗತ್ತು ಅಂದ್ರಿ, ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳಿ ಎಂದೆ. ಪಂಚಭೂತಗಳು ಅಂದ್ರಿ, ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳಿ ಎಂದೆ. ಆದ್ರೆ ಆತ್ಮ ಅಂದ್ಬಿಟ್ರೆ ಇಲ್ಲ ಸ್ಪೆಸಿಫಿಕ್ ಆಗಿ ಹೇಳಿ ಅಂದ್ರೆ ಎಲ್ಲಾ ಆತ್ಮಗಳು ಅವನ ಶರೀರ ಅಲ್ವಾ. ವಿರಾಟ ಅಂದ್ರೆ ವಿಶ್ವರೂಪ. ಎಕ್ಸ್ಪಾನ್ಷನ್ ವೇ ಆಫ್ ಆತ್ಮ ಇಸ್ ವಿರಾಟ. ಇದು ಕಂಟ್ರಾಕ್ಟೆಡ್ ವೇ, ಅದು ಎಕ್ಸ್ಪಾನ್ಷನ್. ಅದು ನೋಡು, ಬ್ರಹ್ಮಾಂಡವೇ ನನ್ನ ಶರೀರ ಅಂತ ತೋರ್ಸೋದಿದೆಯಲ್ಲ ಭಗವಂತ, ಅದು ವಿರಾಟ. ವಿರಾಟ ಅನ್ನೋದು ರೂಪ, ಶರೀರ ಅನ್ನೋದು ಇರುವಿಕೆ. ಅರ್ಥ ಆಯ್ತಾ? ವಿರಾಟ ಅನ್ನೋದು ಅವನು ತೋರ್ಸೋ ರೂಪ, ಶರೀರ ಅನ್ನೋದು ಇರುವಿಕೆ. ಬರ್ಕೊಂಡ್ರ? ಭಗವಂತನ ಶರೀರದಲ್ಲಿ ಒಂದೊಂದು ರೋಮಕೂಪದಲ್ಲೂ ಸಹಸ್ರಾರು ಯಾಗಗಳು ಅಡಗಿಕೊಂಡಿವೆ. 3rd ಪಾಯಿಂಟ್, ನೀನು ಪ್ರಳಯ ಜಲದಿಂದ ಹೊರಗೆ ಬರುವಾಗ ನೀನು ಪ್ರಳಯ ಜಲದಿಂದ ಹೊರಗೆ ಬರುವಾಗ ನೀನು ಪ್ರಳಯ ಜಲದಿಂದ ಹೊರಗೆ ಬರುವಾಗ ನಿನ್ನ ಮೈಯನ್ನು ಒದರಿದ ಸಮಯ, ನಿನ್ನ ಮೈಯನ್ನು ಒದರಿದ ಸಮಯ ನಾನಿಲ್ಲಿ ಅಮೇರಿಕಾಗ್ ಬರಕ್ ಮುಂಚೆ ಎಲ್ಲ ನೀಟಾಗಿ ನೋಟ್ಸ್ ಮಾಡ್ಕೊಂಡು ಬೇರೆ ಅಚ್ಚುಕಟ್ಟಾಗಿರೋ ಪುಸ್ತಕ ತಗೊಂಡು ಬರೋಣ ಅಂತ ಅನ್ಕೊಂಡೆ. ಎಲ್ಲ ಹಿಂಗೆ ಚಿಂದಿ ಬಟ್ಟೆ ಚೆನ್ನಮ್ಮ ಕೂತಿದೆ ನನ್ನ ಪುಸ್ತಕಗಳೆಲ್ಲ, ಎಲ್ಲ ಹರ್ಕ್ಲು ಬುರ್ಕ್ಲೆ ಹಂಗೆ ತಂದು ಹಾಕೊಂಡ್ ಬಂದೆ. ಇನ್ನೇನ್ ಮಾಡ್ಲಿ, ಟೈಮೇ ಆಗ್ಲಿಲ್ಲ. ಪ್ಯಾಕಿಂಗ್ 2 ದಿನ ಆದ್ರೂ ಮುಗಿಲಿಲ್ಲ. ಸರಿ, ಇದನ್ ಬಿಟ್ಟು ಬಂದ್ರೆ ಪಾಠವೇ ಮಾಡಕ್ಕಾಗಲ್ಲ. ಹರ್ಕ್ಲೋ ಮುರ್ಕ್ಲೋ ಏನೋ ಒಂದು ಅಂತ ತಂದೆ. ನಂಗೆ ಆಕ್ಚುಲಿ ಇಂಟೆನ್ಷನ್ ಇದ್ದಿದ್ದು ಎಲ್ಲ ಒಂದ್ ನೀಟಾಗಿ ಜೆರಾಕ್ಸ್ ಕಾಪಿ ಮಾಡಿಸ್ಕೊಂಡು ಐ ಹ್ಯಾವ್ ಟು ಬೈಂಡ್ ಇಟ್ ಸೋ ದಟ್ ಹುಡ್ಕಾಟ ತಣಕಾತ ಇರಲ್ಲ, ಕ್ಲೀನಾಗಿ ತಂದ್ಬಿಡೋಣ ಅನ್ಕೊಂಡೆ. ಲಾಸ್ಟ್ ಮೂಮೆಂಟ್ ವರ್ಗು ಪಾಠ ಮಾಡ್ತಾನೆ ಇದ್ದೆ, ಅದಕ್ಕೆ ಆಗಲೇ ಇಲ್ಲ ನನಗೆ. ಸೊ ನಿಮ್ದು ಒಂದು ಪೆಂಡಿಂಗ್ ಇದೆ ಅಲ್ವಾ, 1 ಕ್ಲಾಸ್ ಕಾಂಪನ್ಸೇಷನ್ ಕೊಡ್ಬೇಕು. ಯಾವಾಗ ಕೊಡೋದೋ ಗೊತ್ತಿಲ್ಲ, ನೆಕ್ಸ್ಟ್ ವೀಕ್ ವಿಲ್ ಡಿಸೈಡ್. ಆಯ್ತಾ? ಈ ಟೈಮ್ ಝೋನ್ ಎಲ್ಲ ಹಿಂಗೇನೇನೇನೋ ಆಗ್ತಾ ಇದೆ. ಕಸ್ತೂರಿ ಮಾಮಿ ಇಂಡಿಯಾಕ್ ಹೋಗಿರ್ತಾರೆ. ಐ ಥಿಂಕ್ ಯಶೋಧ ಮಾಮಿ ಇನ್ನೂ ಹೋಗಿರಲ್ಲ ಇಂಡಿಯಾಗೆ, ಇಲ್ಲೇ ಇರ್ತೀರಾ. ನೆಕ್ಸ್ಟ್ ವೀಕ್ ನಿಮ್ಗೆಲ್ಲಾರ್ಗು ಅನುಕೂಲ ಆಗೋ ತರ
ಒಂದು ದಿನ ಐ ವಿಲ್ ಟೇಕ್ ಎ ಕಾಂಪನ್ಸೇಷನ್ ಕ್ಲಾಸ್. ಒಂದು ಕೊಡ್ಬೇಕಲ್ವಾ? ಓಕೆ. ನೀನು ಪ್ರಳಯ ಜಲದಿಂದ ಹೊರಗೆ ಬರುವಾಗ ನಿನ್ನ ಮೈಯನ್ನು ಒದರಿದ ಸಮಯ ಆ ನೀರಿನ ಹನಿಗಳು 3 ಲೋಕಗಳನ್ನು ಪ್ರೋಕ್ಷಿಸಿತು. ಆ ನೀರಿನ ಹನಿ ಅಥವಾ ಬರ್ಕೊಳ್ಳಿ. ಆ ನೀರಿನ ಹನಿಗಳು 3 ಲೋಕವನ್ನು ಪ್ರೋಕ್ಷಿಸಿತು. 3 ಲೋಕಗಳನ್ನು ಪ್ರೋಕ್ಷಿಸಿತು. ಆ ನೀರಿನ ಹನಿಗಳು 3 ಲೋಕವನ್ನು ಪ್ರೋಕ್ಷಿಸಿತು. 4ನೇ ಪಾಯಿಂಟ್, ಕಾರಣ ಸೂಖರಾಯತೆ. ಡಬಲ್ ಕೋಟ್ಸ್ ಅಲ್ಲಿ ಹಾಕೊಳ್ಳಿ. ಕಾರಣ ಸೂಖರಾಯತೆ. ಸೂಖರಾಯತೆ, ಖ ದೊಡ್ಡ ಕ, 2ನೇ ಕ, ಖ ಗ ಘ, ಆ ಖ. ಕಾರಣ ಸೂಖರಾಯತೆ. ಒಂದು ಹೈಫನ್ ಹಾಕೊಂಡು ಬರ್ಕೊಳ್ಳಿ. ಭೂಮಿಯನ್ನು ಉದ್ಧರಿಸಿದಿಂದಲೇ ಭೂಮಿಯನ್ನು ಉದ್ಧರಿಸಲೆಂದಲೇ ಭೂಮಿಯನ್ನು ಉದ್ಧರಿಸಲೆಂದಲೇ ಬಂದ ಸೂಖರನೇ, ಬಂದ ಸೂಖರನೇ, ನಿನಗೆ ನಮಸ್ಕಾರ, ನಿನಗೆ ನಮಸ್ಕಾರ. ನಿನ್ನ ಯಜ್ಞಮಯವಾದ ಈ ಶರೀರವನ್ನು, ನಿನ್ನ ಯಜ್ಞಮಯವಾದ ಈ ಶರೀರನು ನಿನ್ನ ಯಜ್ಞಮಯವಾದ ಈ ಶರೀರವನ್ನು ಪುಣ್ಯಾತ್ಮರುಗಳು ಮಾತ್ರ ನೋಡಲು ಸಾಧ್ಯ. ಪುಣ್ಯಾತ್ಮರುಗಳು ಮಾತ್ರ ನೋಡಲು ಸಾಧ್ಯ. ನೋಡಲು ಅಂದ್ರೆ ಕಣ್ಣಿಂದ ನೋಡೋದಲ್ಲ, ಅರ್ಥೈಸ್ಕೊಳ್ಳೋದು ಅಂತ ಅರ್ಥ. ಹಂಗಿದ್ಮೇಲೆ ನಾವೆಲ್ಲ ಈಗ ಯಾರು ನಾವೆಲ್ಲ ಪುಣ್ಯಾತ್ಮರು. ಒಪ್ಪತ್ತೀರಾ? ಪುಣ್ಯಾತ್ಮರುಗಳು ಮಾತ್ರ ನೋಡಲು ಸಾಧ್ಯ. ಭಗವಂತನ ದೇಹವಾದುದು ಯಜ್ಞಮಯವಾಗಿದೆ. ಭಗವಂತನ ದೇಹವಾದುದು ಯಜ್ಞಮಯವಾಗಿದೆ. ಭಗವಂತನ ದೇಹವಾದುದು ಯಜ್ಞಮಯವಾಗಿದೆ. ಯಜ್ಞಮಯವಾಗಿದೆ. ಸವಿಸ್ತಾರ ವರ್ಣನೆ. ಹೆಡ್ಡಿಂಗು ಸವಿಸ್ತಾರ ವರ್ಣನೆ. ಸವಿಸ್ತಾರ ವರ್ಣನೆ. ಮೊದಲನೇ ಪಾಯಿಂಟ್ ಚರ್ಮ. ಚರ್ಮ ಅಂತ ಬರ್ಕೊಂಡು ಹೈಫನ್ ಹಾಕೊಳ್ಳಿ. ಚರ್ಮ. ಚರ್ಮ ಅಂದ್ರೆ ಇದು ವರಾಹನ ಚರ್ಮ, ಆತರ. ಓಕೆ, ಗೊತ್ತಾಗತ್ತಲ್ವಾ ನಿಮ್ಗೆ? ಅಲ್ಲಿ ಏನ್ ಸ್ಪೆಸಿಫಿಕ್ ಆಗಿ ಮತ್ತೆ ಒಂದೊಂದಕ್ಕೂ ವರಾಹನ ಹಲ್ಲು, ವರಾಹನ ಬಾಯಿ, ವರಾಹನ ರೋಮ, ವರಾಹನ ಚರ್ಮ ಬೇಕಿಲ್ಲ. ಚರ್ಮ ಸಾಕು. ಓಕೆ, ಚರ್ಮ. ವೇದದಲ್ಲಿನ ಛಂದಸ್ಸುಗಳಿಗೆ ಜಾಗವನ್ನು ಮಾಡಿಕೊಟ್ಟಿದೆ. ವೇದಗಳಿನ ಛಂದಸ್ಸುಗಳಿಗೆ ಜಾಗವನ್ನು ಮಾಡಿಕೊಟ್ಟಿದೆ. ವೇದಗಳಿನ ಛಂದಗಳಿಗೆ ಜಾಗವನ್ನು ಮಾಡಿ. ಗೊತ್ತಾಯ್ತಾ? ವೇದಗಳಲ್ಲಿ 7 ವಿಧವಾದ ಛಂದಸ್ಸಿದೆ. ಅದು ಭಗವಂತನ ಚರ್ಮದಲ್ಲಿ ಅಡಗಿದೆ ಅಂತ ಅರ್ಥ. ಓಕೆ, ಇದನ್ನ ಎಲ್ಲೋ ಓದಿದೀರಾ ನೀವೆಲ್ಲ? ಎಲ್ಲಿ ಓದಿದೀರಾ? ವಿರಾಟ್ ಸ್ವರೂಪದಲ್ಲೇ ಸರ್. ವಿರಾಟ್ ಸ್ವರೂಪದಲ್ಲೇ ಸರ್.
ವಿರಾಟ್ ಸ್ವರೂಪದಲ್ಲಿ ಭಗವಂತನ ಸಪ್ತಧಾತುಗಳಲ್ಲಿ ಸಪ್ತ ಛಂದಸ್ಸನ್ನು ಆ ಒಂದು ವೇದದ ಛಂದಸ್ಸುಗಳು ಅಡಗಿದೆ ಅಂತ ದ್ವಿತೀಯ ಸ್ಕಂದೆ ಷಷ್ಠಮೋಧ್ಯಾಯ ಸದ್ಯೋಮುಕ್ತಿ ಕ್ರಮ ಕ್ರಮೋಮುಕ್ತಿ ಕ್ರಮ ಅದರಲ್ಲಿ ಓದಿದೀರ ಆಯ್ತಾ. ಸೊ ಅದೇ ಇಲ್ಲಿ ಮತ್ತೆ ಬರ್ತಾ ಇದೆ. ಚರ್ಮ ಅನ್ನೋದು ವೇದದಲ್ಲಿನ 7 ಛಂದಸ್ಸುಗಳಿಗೆ ಜಾಗವನ್ನು ಮಾಡಿಕೊಟ್ಟಿದೆ. ಬೇಕಾದ್ರೆ 7 ಅಂತ ನಂಬರ್ ಅಲ್ಲಿ ಸ್ಪೆಸಿಫಿಕ್ ಹಾಕೊಳ್ಳಿ. ವೇದದಲ್ಲಿನ 7 ಛಂದಸ್ಸು ಇರೋದು, ಅದಕ್ ಮೇಲಿಲ್ಲ. ಹಾಗಾಗಿ ಯು ಕ್ಯಾನ್ ಸ್ಪೆಸಿಫಿಕಲಿ ಸೇ ವಿತ್ ದ ನಂಬರ್. ಓಕೆ, 7 ಛಂದಸ್ಸುಗಳಿಗೆ ಜಾಗ ಮಾಡಿ ಕೊಟ್ಟಿದೆ. ನೆಕ್ಸ್ಟ್ ಒನ್, ಎರಡನೇದು ರೋಮಕೂಪಗಳು. ರೋಮಗಳು ಯಜ್ಞದ ಮುಖ್ಯವಾದ ಪದಾರ್ಥ ದರ್ಬೆಯಾಗಿದೆ. ಯಜ್ಞದ ಮುಖ್ಯವಾದ ಪದಾರ್ಥ ದರ್ಬೆಯಾಗಿದೆ. ಭಾಷೆಯ ಅಂತ ಹೇಳ್ತೀವಲ್ವಾ, ದರ್ಬೆ ಇಲ್ದೆ ಯಜ್ಞ ಇದೆಯಾ? ದರ್ಬೆ ಯಜ್ಞ ಇಲ್ಲ, ಆಯ್ತಾ. ಯಜ್ಞಯಾಗಾದಿಗಳು ದರ್ಬೆ ಇಲ್ದೆ ಮಾಡಲ್ಲ. ಅದು ಬಿಡಿ, ಫಿಸಿಕಲ್ ಯಜ್ಞ ಅಂತ. ನಮ್ಮ ಮೆಂಟಲ್ ಯಜ್ಞಕ್ಕೂ ದರ್ಬೆ ಯಾವುದು ಗೊತ್ತಾ? ದ ಸಿಗ್ನಲ್. ದ ಮೆದುಳಿಂದ ನಮ್ಮ ಮೈಂಡಿಂದ ನಮ್ಮ ಇಂದ್ರಿಯಗಳಿಗೆ ಸಿಗ್ನಲ್ ಹೋಗುತ್ತಲ್ವಾ, ಭಗವದ್ ವಿಚಾರವನ್ನ ನಾ ನೋಡ್ಬೇಕು, ನಾ ಕೇಳ್ಬೇಕು, ನಾ ಪರಹಬೇಕು, ನಾ ಧ್ಯಾನಿಸ್ಬೇಕು, ನಾ ಸ್ಮರಿಸ್ಬೇಕು. ಆ ಸಿಗ್ನಲ್ ಎಲ್ಲ ಯಾವ್ದ್ರಿಂದ ಹೋಗುತ್ತೆ? ನರನಾಡಿಗಳಿಂದ ಹೋಗುತ್ತೆ. ಆ ನರನಾಡಿಗಳು ದರ್ಬೆ ತರ, ಗೊತ್ತಾಯ್ತಾ? ಸೊ ಭಗವಂತನ ರೋಮಕೂಪವೇ ದರ್ಬೆಗಳು. ಮೂರನೇದು ಕಣ್ಣುಗಳು, ವರಾಹನ ಕಣ್ಣುಗಳು. ಆಜ್ಯವೆಂಬ ತುಪ್ಪ, ಆಜ್ಯವೆಂಬ ಹೋಮದಲ್ಲಿ ಬಿಡುವ ತುಪ್ಪ, ಆಜ್ಯಂ ಅಂತ ಅದನ್ನ ಕರೆಯೋದು. ಭಗವಂತನ ಕಣ್ಣುಗಳೇ ತುಪ್ಪವಂತೆ. ಆಜ್ಯಂ ಎಂಬ ತುಪ್ಪ, ಹೋಮದಲ್ಲಿ ಬಿಡುವ ತುಪ್ಪ. ಸೊ ವೇದಕ್ಕೆ ಬೇಕಾದ ಛಂದಸ್ಸು ಅವನ ಚರ್ಮ, ಯಾಗಕ್ಕೆ ಬೇಕಾದ ಛಂದಸ್ಸು ಅವನ ಚರ್ಮ, ಯಾಗಕ್ಕೆ ಬೇಕಾದಂತಹ ದರ್ಬೆ ಹುಲ್ಲು ಅವನ ರೋಮ, ಮತ್ತೆ ಯಾಗಕ್ಕೆ ಬೇಕಾಗುವಂತಹ ಮುಖ್ಯವಾಗಿ ಆ ಒಂದು ತುಪ್ಪ, ಆಜ್ಯ ಅನ್ನೋ ತುಪ್ಪ ಅವನ ಕಣ್ಣುಗಳು. 4 ಕಾಲ್ಗಳು, ಕೈ ಅಂತ ಹೇಳಿಲ್ಲ. ಹಂದಿ ಕೈ ಇದೆಯಾ ಅಲ್ವಾ? ಇದರಿಂದಾನೇ ಗೊತ್ತಾಗತ್ತೆ ವರಾಹಸ್ವಾಮಿ ಪೂರ್ಣ ಹಂದಿ, ನಾಟ್ ಜಸ್ಟ್. ಈಗ ನರಸಿಂಹನನ್ನ ಹೆಂಗ್ ತೋರಿಸ್ತೀವಿ? ಶಂಖಚಕ್ರಗಳನ್ನು ಹಿಡ್ಕೊಂಡಿದ್ದಾನೆ, ಕೆಳಗಡೆ ನರರೂಪ, ಮೇಲೆ ಮೃಗರೂಪ, ಒಪ್ಕೋತೀರಾ? ಆದ್ರೆ ದಶಾವತಾರ ಇಡುವಾಗ ಮತ್ಸ್ಯನೂ ಹಂಗೆ ತೋರಿಸ್ತೀವಿ, ವರಾಹನೂ ಹಂಗೆ ತೋರಿಸ್ತೀವಿ, ಕೂರ್ಮಾನೂ ಹಂಗೆ ತೋರಿಸ್ತೀವಿ. ಸೊಂಟದಿಂದ ಕೆಳಕ್ಕೆ ಮೀನು, ಸೊಂಟದಿಂದ ಕೆಳಕ್ಕೆ ಆಮೆ, ಸೊಂಟದಿಂದ ಕೆಳಕ್ಕೆ ಇದು ನರ, ಮೇಲೆ ಮಾತ್ರ ಹಂದಿಯ ಮುಖ. ಹಿಂಗ್ ತೋರಿಸ್ತೀವಲ್ವಾ? ಇಲ್ಲ. ವರಾಹಸ್ವಾಮಿನೂ ಹಂಗೆ ತೋರಿಸ್ತೀವಿ, ಹಯಗ್ರೀವನು ಹಂಗೆ ತೋರಿಸ್ತೀವಿ. ಬರೀ ಮುಖ ಮಾತ್ರ ಕುದುರೆ ಮುಖ, ಸೊಂಟದಿಂದ ಕೆಳಕ್ಕೆ ನರಮನುಷ್ಯನ ಹಾಗೆ 2 ಕೈ, 4 ಕೈ, 2 ಕಾಲು, ಎದೆ ಎಲ್ಲ ತೋರಿಸ್ತೀವಿ. ಇಲ್ಲ, ಅದೆಲ್ಲ ಪೂರ್ಣವಾದ ಪ್ರಾಣಿ ಸ್ವರೂಪ, ಗೊತ್ತಾಯ್ತಾ? ಮೀನು ಅಂದ್ರೆ ಪೂರ್ತಿ ಮೀನೆ, ಅರ್ಧ ವಿಷ್ಣು ಅರ್ಧ ಮೀನಲ್ಲ. ಬಿಕಾಸ್ ವಿ ಹ್ಯಾವ್ ಟು ರೆಪ್ರೆಸೆಂಟ್ ವಿಷ್ಣು ಇನ್ ಮತ್ಸ್ಯಾವತಾರ. ಆ ಬೊಂಬೆಗಳನ್ನ ಆ ತರ ಮಾಡಲ್ಪಟ್ಟಿದೆ. ಆದ್ರೆ ಭಗವಂತನ ಅವತಾರ ಆ ತರ ಅಲ್ಲ, ಪೂರ್ತಿ ಮೀನೆ, ಪೂರ್ತಿ ಆಮೇನೆ, ಪೂರ್ತಿ ಹಂದಿನೇ. ಅದಕ್ಕೆ ಇಲ್ಲಿ ಎಕ್ಸ್ಪ್ಲನೇಷನ್ ಯಜ್ಞವರಾಹನ ಕೊಡುವಾಗ ಕೈಗಳನ್ನ ಹೇಳಲ್ಲ, ಕಾಲುಗಳನ್ನ ಮಾತ್ರ ಹೇಳ್ತಾರೆ. ಅದು 4 ಕಾಲ್ಗಳು ಅಂತ ಹೇಳಿದ್ದಾರೆ. ಬರ್ಕೊಳ್ಳಿ, 4ನೇ ಪಾಯಿಂಟ್, 4 ಕಾಲ್ಗಳು. ಅದಕ್ಕೆ ನೋಡಿ ನರಸಿಂಹ ಅವತಾರವನ್ನ ಮಾತ್ರ ಎಕ್ಸ್ಪ್ಲೇನ್ ಮಾಡುವಾಗ ನ ಮೃಗಂ ನ ಮಾನುಷಂ ಅಂತ ಹೇಳೋದು. ಮೃಗಕ್ಕೂ ಸೇರ್ಸಕ್ಕಾಗಲ್ಲ, ಆ ಕಡೆ ಮನುಷ್ಯನಿಗೂ ಸೇರ್ಸಕ್ಕಾಗಲ್ಲ. ಅಘಟಿತ ಘಟನಾ ಸಾಮರ್ಥ್ಯ ಉಳ್ಳಂತವನು ಅವನು. ಮನುಷ್ಯ ಮೃಗ ಸೇರುತ್ತಾ ಎಲ್ಲಾದ್ರೂ? ಸೇರ್ಸಿಟ್ಟವನು ಭಗವಂತ.
ಅಲ್ವಾ? ಮೃಗ ಅನ್ನೋದು ಹಾಲು, ಮನುಷ್ಯ ಅನ್ನೋದು ಸಕ್ಕರೆ. ಸಕ್ಕರೆನ್ ಮಾತ್ರ ತಿಂತಾ ಇದ್ದೆ, ತುಂಬಾ ರುಚಿಯಾಗಿತ್ತು. ಹಾಲನ್ ಮಾತ್ರ ಕುಡಿತಾ ಇದ್ದೆ. ಅಯ್ಯೋ, ಬಾಯಾರಿಕೆ ಎಲ್ಲ ಚೆನ್ನಾಗ್ ಹೋಗ್ತಾ ಇತ್ತು. ಆದ್ರೆ ಯಾವತ್ತೋ ಒಂದಿನ ಬೈ ಮಿಸ್ಟೇಕೋ ಆಕ್ಸಿಡೆಂಟಲಿನೋ ಸಕ್ಕರೆ ಜೊತೆ ಹಾಲ್ ಮಿಕ್ಸ್ ಆಗೋಯ್ತು. ಕುಡಿದ್ ನೋಡಿದ್ರೆ ಪರಮಾನಂದ ಅಲ್ವಾ? ಯಾರಾದ್ರೂ ಬರೀ ಸಕ್ಕರೆ ಬಾಯಲ್ಲಿ ಹಾಕೊಂಡು ಹಾಲ್ ಬಾಯಲ್ಲಿ ಬಿಟ್ಕೋತಾರ? ಹೆಂಗಿದ್ರು ಹೊಟ್ಟೆಗೆ ಹೋಗಿ ಎರಡು ಕಲಕತ್ತೆ ಬಿಡು ಅಂತ. ಇಲ್ಲ, ಕಲಸೇ ಕುಡಿತಾರೆ. ಆ ರೀತಿ ನರಸಿಂಹ ಅವತಾರ ಮುಂಚೆ ಇರೋ ಅವತಾರಗಳೆಲ್ಲ ಮೃಗರೂಪಗಳು, ಆಯ್ತಾ? ನರಸಿಂಹ ಅವತಾರ ಆದ್ಮೇಲಿರೋ ರೂಪಗಳೆಲ್ಲ ಮನುಷ್ಯ ರೂಪಗಳು ಅಲ್ವಾ? ಭಾರ್ಗವ ರಾಮ, ವಾಮನ, ರಾಮ, ಕೃಷ್ಣ, ಅದಕ್ ಮುಂಚೆ ಮತ್ಸ್ಯ, ಕೂರ್ಮ, ವರಾಹ ಎಲ್ಲ ಮೃಗರೂಪ. ಈ ಮೃಗತ್ವವನ್ನು ನರತ್ವವನ್ನು ಸೇರಿಸಿದಂತಹ ಅವತಾರ ವಿಶೇಷವಾಗಿ ನರಸಿಂಹ ಅವತಾರಕ್ಕೆ ಸೇರುತ್ತೆ. ಆಯ್ತಾ? ಎಲ್ಲಾ ಅವತಾರನೂ ಹೈಲೈಟ್ ಮಾಡ್ತಾರೆ, ಒಬ್ರೊಬ್ರು ಒಂದೊಂದನ್ನ ಹೈಲೈಟ್ ಮಾಡ್ತಾರೆ. ನೀವು ಪ್ರಹ್ಲಾದನ್ ಕೇಳಿದ್ರೆ ಅವನಿಗೆ ನರಸಿಂಹನೇ ಸರ್ವಸ್ವ, ಬೇರೆ ಇನ್ಯಾರೂ ಅಲ್ಲ. ಅಯ್ಯಯ್ಯ ಮೀನಾ ಯೋ ಜಾರಿ ಹೋಗುತ್ತೆ, ತನಗೆ ನೆಲೆ ಇಲ್ಲ. ನಿರ್ದಿಷ್ಟವಾಗಿ ಇಟ್ಟ ಕಾಲ ಹೆಜ್ಜೆನ ಹಿಂಗ್ ಊರಲ್ಲ ಅವನೇ, ನಮ್ಮನ್ನೇನು ಊರಿಸ್ತಾನೆ, ಜಾರಿ ಹೋಗ್ತಾನೆ. ಕೂರ್ಮನ ಅವನಷ್ಟು ಕಠಿಣ ಎರಡನೇವನಿಲ್ಲ. ಕಲ್ಲು ಹಾಕಿ ಅದ್ರ ಮೇಲೆ ಹಿಂಗ್ ಕುಟ್ಟಿದ್ರು ಆ ಶೆಲ್ ಒಡೆಯಲ್ಲ, ಆ ತರ ಕಾಠಿಣ್ಯತ್ವ ಅವಂದು. ನನಗ್ ಬೇಡ. ವರಾಹನ ಎಲ್ಲ ಹಂದಿ ಬರೀ ಕೊಳಚೆ ನೀರಲ್ಲೇ ಬಿದ್ದು ಓದಾಡ್ತಾ ಇರುತ್ತೆ, ಅದನ್ನ ಕಟ್ಕೊಂಡು ನನಗೇನಾಗ್ಬೇಕು? ಪ್ರಹ್ಲಾದ ಹೇಳ್ತಾನೆ ಅವನ ಸ್ತುತಿಯಲ್ಲಿ, ಸರಿ ಹಾಗಾದ್ರೆ ನಿನಗೆ ಇನ್ಯಾರು ಸೂಕ್ತವಾದದ್ದು ಅಂದ್ರೆ ಎಲ್ಲಾರ್ನು ತೆಗೆದು ಹಾಕ್ತಾನೆ ಅವನು. ಮುಂದೆ ಬರೋ ಅವತಾರಗಳನ್ನು ತೆಗೆದು ಹಾಕ್ತಾನೆ. ವಾಮನನ ಕಳ್ಳರ ನಂಬಿದ್ರು ಕುಳ್ಳರ ನಂಬಾರ್ದು ಅಲ್ವಾ? ಈ ತೋರ್ಸಿದ ಇಷ್ಟಗಲ ಕಾಲು, ಹಾಕಿದ್ದು ಅಳತೆಗೆ ಅಷ್ಟಗಲ ಕಾಲು. ನಂಬಕ್ಕಾಗತ್ತಾ ಈ ವಾಮನನನ್ನ? ನಂಬಕ್ಕೆ ಆಗಲ್ಲ ಅಲ್ವಾ? ಭಾರ್ಗವರಾಮ ಊರು ಅಂತ ಮೂಗು ತುದಿಲ್ ಕೋಪ ಇದೆ. ಏನು ಸನ್ಯಾಸಿ ಆಗಿ ಏನ್ ಪ್ರಯೋಜನ? ಏನು ತಪಸ್ ಮಾಡಿ ಏನು ಪ್ರಯೋಜನ? ಮೂರೊತ್ತು ಕೋಪನೇ ಅವನಿಗೆ ಆಭರಣವಾಗಿದ್ರೆ ಯಾವ್ದಕ್ಕೂ ಪ್ರಯೋಜನವಿಲ್ಲ ಅಲ್ವಾ? ಸೊ ರಾಮ ಅದೇನೋ ಧರ್ಮ ಅಂತ ತಾನೂ ಕಷ್ಟಪಟ್ಕೊಂಡು ಇರೋರ್ನು ಕಷ್ಟಪಡಿಸ್ಕೊಂಡು ಅವನಾಯ್ತು, ಅವನ್ ಧರ್ಮ ಆಯ್ತು, ಅವನಿಗೊಬ್ಬನಿಗೆ ಅದ್ ಮೀಸಲು, ಇನ್ಯಾರು ಅದನ್ನ ಕೈಯಾಳಕ್ಕೂ ಸಾಧ್ಯವಿಲ್ಲ. ಕೃಷ್ಣ ಗೊತ್ತೇ ಇದೆ, ಹಲವಾರು ಸ್ತ್ರೀ ಜೊತೆ ಇದ್ದವನು. ನಾನೆಲ್ಲ ಎಷ್ಟು ಮಾತ್ರ ಅವನಿಗೆ? ಅಯ್ಯೋ, ಬರೀ ಸುಳ್ಳೇ ಹೇಳೋದವನು. ಸುಳ್ಳೇ ಕೃಷ್ಣನಿಂದ ಹುಟ್ಟಿದೆ. ಇದೆಲ್ಲ ನಿಂದನೆ ಮಾಡೋ ತರ ಸ್ತುತಿ ಮಾಡೋದಷ್ಟೇನೆ, ಆಯ್ತಾ? ಸೊ ಬಲರಾಮ ಅವನೇ ಹಲವು ರಾಮ, ಬಲರಾಮನ್ ಯಾರು? ಫಲರಾಮನ್. ಅವನಿಗೆ ಅವನ ನಿರ್ದಿಷ್ಟತೆ ಏನು ಅಂತ ಗೊತ್ತಿಲ್ಲ. ಈ ರೀತಿ ಒಂದೊಂದು ಅವತಾರ. ಹಾಗಾದ್ರೆ ನಿನಗೆ ಯಾವ್ದಪ್ಪ ಅವತಾರ ತುಂಬಾ ಸೂಕ್ತವಾಗಿದೆ? ಯು ಹ್ಯಾವ್ ಟು ಸ್ಪೆಸಿಫಿಕಲಿ ಸೇ ವಿಚ್ ಇಸ್ ವೆರಿ ಮಚ್ ನಿಯರ್ ಟು. ನನ್ನ ನರಸಿಂಹ ಇದಾನ್ ನೋಡಿ, ತುಂಬಾ ಚೆನ್ನಾಗಿದೆ, ಶಾಂತವಾದ ಮೂರ್ತಿ. ಇವನೊಬ್ಬನೇ ಹೇಳ್ಬೇಕು ಅವನ್ ಶಾಂತ ಅಂತ ಅಲ್ವಾ? ಪ್ರಹ್ಲಾದ ಹೇಳ್ತಾನೆ, ವೇದಾಂತ ದೇಶಿಕರು ಹೇಳ್ತಾರೆ, ಸಿಂಹದ ಮರಿಗೆ ತಾಯಿ ಸಿಂಹವನ್ನೋ ತಂದೆ ಸಿಂಹವನ್ನ ಕಂಡ್ರೆ ಭಯಾನ? ಇದು ಸಿಂಹದ ಮರಿ, ಅದಕ್ಕೆ ಸಿಂಹವನ್ನ ಇಷ್ಟಪಡ್ತಾ ಇದೆ ಅಲ್ವಾ? ಭಕ್ತ ಕುಲ ಚಕ್ರವರ್ತಿ ಅನ್ನೋ ಸಿಂಹ ಇದು, ಹಂಗಾಗಿ ಇದು ಸಿಂಹವನ್ನೇ ಇಷ್ಟಪಡೋದು. ಇವನೇ ಹೇಳೋದು ಪ್ರಹ್ಲಾದ, ಪರಮ ಶಾಂತ ಚಿತ್ತನಾಗಿ ಇದ್ದಾನೆ ನನ್ನ ನರಸಿಂಹ. ಆ ಸ್ತುತಿಯಲ್ಲಿ ನೀವು ಕಲಿತೀರಾ, ಮುಂದೆ ಪ್ರಹ್ಲಾದ ಸ್ತುತಿ ನೀವೇ ಕಲಿತೀರಾ. ಪರಮಶಾಂತ ಚಿತ್ತ. ಓಹೋ, ಎಲ್ಲಿಂದ ಆ ಶಾಂತತ್ವ ಇವನ್ ಕಣ್ಣೋ ನಾಬೇರ್ ಬಲ್ಲೆ ಅಂತಾರ ಅವರು ದೇಶಿಕರು. ನಿಜವಾಗ್ಲೂ ಶಾಂತವಾಗಿದ್ದಾನೆ ನರಸಿಂಹ. ಪ್ರಹ್ಲಾದನ ದೃಷ್ಟಿಯಲ್ಲಿ ನೀವು ನೋಡ್ಬೇಕಷ್ಟೇನೆ ಅಲ್ವಾ? ಹಿರಣ್ಯಕಶಿಪುವಿನ ದೃಷ್ಟಿಯಲ್ಲಿ ನೋಡಿದ್ರೆ ಬೀಳುತ್ತೆ ಒದೆ, ಪ್ರಹ್ಲಾದನ ದೃಷ್ಟಿಯಲ್ಲಿ ನೋಡಿ ಒದೆ ಕೊಡೋ ಕೈ, ಹರಿಯೋ ಕೈ ಅನುಗ್ರಹವನ್ನೇ ಮಾಡುತ್ತೆ. ಅದಕ್ಕೆ ಎಷ್ಟು ಚೆನ್ನಾಗಿ ಕಂಪ್ಯಾರಿಸನ್ ಅಂದ್ರೆ, ನಖಕ್ರಚಕ ದೈತ್ಯ ವಕ್ಷಸ್ಥಳಿ ಕುರತಾಳ್ವನ್ ಹೇಳ್ತಾರೆ. ಈ ವಕ್ಷಸ್ಥಳವನ್ನು ಹಿಡಿದು ಕರ್ಕರ ಅಂತ ಹರಿಯುವಂತಹ ನಖಗಳು ನೆಕ್ಸ್ಟ್ ಮೊಮೆಂಟಲ್ಲೇ ಪ್ರಹ್ಲಾದನ ತಲೆಯನ್ನ ಹಿಡ್ಕೊಂಡು ನಿಧಾನಕ್ಕೆ ಒಂದು ಬೆಕ್ಕನ್ನ, ನಾಯಿನ ಪೆಟ್ಟು ಸಾಕದವ್ರು ಹೆಂಗ್ ಸವರ್ತಾರೋ ಹಂಗ್ ಸವರ್ತಂತೆ. ಇದೇ ನಖ ಎರಡು ಕೆಲ್ಸವನ್ನು ಮಾಡ್ತು. ಈಗ ನೀವು ಹರಿಸ್ಕೋತೀರಾ, ನೀವಿಸ್ಕೋತೀರಾ, ನಿಮಗ್ ಬಿಟ್ಟಿದ್ದು ಅಂತ ದೇಶಿಕರು. ಕುರತಾಳ್ವ ಅತಿಮಾನುಷ ಸ್ತವದಲ್ಲಿ ಅವ್ರು ಹೇಳ್ತಾರೆ, ವೆದರ್ ಯು ವಾಂಟ್ ಟು ಗೆಟ್ ನೀವಿಸ್ಕೊಳ್ಳೋದು ಅಥವಾ ಹರಿಸ್ಕೊಳ್ಳೋದು, ಅದೇ ನಖ, ಎರಡನೇ ನಖ ಅಲ್ಲ, ಅದೇ ಕರ.
ಅದೇ ಖರದಲ್ಲೇ ನೀವು ಎರಡನ್ನೂ ಮಾಡಿಸ್ಕೋಬಹುದು. ನಾವು ಯು ಡಿಸೈಡ್ ವಾಟ್ ಟು ಗೆಟ್ ಇಟ್ ಡನ್ ಫಾರ್ ಯು ಅಂತ. ಆ ರೀತಿ ಆ ನರಸಿಂಹಾವತಾರಕ್ಕೆ ಬೆಲೆ ಅವ್ರು ಕೊಟ್ರೆ, ವರಾಹ ಅವತಾರಕ್ಕೆ ಭಾಗವತ ಬೆಲೆ ಕೊಡುತ್ತೆ. ಈ ಅವತಾರಗಳೆಲ್ಲ ನನ್ನ ವರಾಹ ನೋಡಿ, ಅವನೇ ಆತ್ಮೋದ್ಧರಣಕ್ಕೆ ಚರ್ಮ ಶ್ಲೋಕವನ್ನ ಕೊಟ್ಟಿದ್ದು ಅಲ್ವಾ. ಬಿಸಾಕ್ತಾ ಹೋದ, ಅವ್ರನ್ನ ಕಟ್ಕೊಂಡು ನಮ್ಗೇನಾಗ್ಬೇಕು? ಸಿಂಹದ ಬುದ್ಧಿ ತೋರಿಸ್ತು ಅಷ್ಟೇನೆ. ಸಿಂಹದ ಬುದ್ಧಿ ಏನೋ ಹೊಟ್ಟೆ ಹಸ್ದಾಗ ಬೇಟೆ ಆಡೋದು. ಇದರಿಂದ ನಮಗೇನ್ ಪ್ರಯೋಜನ? ಹೊಟ್ಟೆ ತುಂಬ್ತು, ಆತ್ಮ ತುಂಬ್ತಾ? ಎಲ್ಲಾ ಅವತಾರನು ಈಕ್ವಲ್ಲೇ. ಅವರವರು ಒಂದೊಂದು ಅವತಾರವನ್ನ ಹೈಲೈಟ್ ಮಾಡ್ತಾ ಹೋಗ್ತಾರೆ ಅಷ್ಟೇ ಅಲ್ವಾ. ಸೊ ಇಲ್ಲಿ ಅವನ ಒಂದು 4 ಕಾಲುಗಳು ಬರ್ಕೊಳ್ಳಿ. ಚಾತುರ್ಹೋತ್ರಂ ಎಂಬ 4ನೇ ಪಾಯಿಂಟು, 4 ಕಾಲುಗಳು. ಚಾತುರ್ಹೋತ್ರಂ ಎಂಬ 4 ವೇದಗಳನ್ನು ಬಲ್ಲವರು ಮಾಡುವ ಕ್ರಿಯೆ. ಚಾತುರ್ಹೋತ್ರಂ ಎಂಬ 4 ವೇದಗಳನ್ನು ಬಲ್ಲವರು ಮಾಡುವ ಕ್ರಿಯೆ. ಇನ್ನೊಂದ್ಸರ್ತಿ ಹೇಳಿ ಸರ್. 4ನೇ ಪಾಯಿಂಟು 4 ಕಾಲುಗಳು ಅಂದ್ರೆ ವರಾಹನ 4 ಕಾಲುಗಳು ಅಂತ ಅರ್ಥ. ಚಾತುರ್ಹೋತ್ರಂ ಎಂಬ 4 ವೇದಗಳನ್ನು ಬಲ್ಲವರು 4 ವೇದಗಳನ್ನು ಬಲ್ಲವರು ಮಾಡುವ ಕ್ರಿಯೆ. ಚಾತುರ್ಹೋತ್ರಂ ಎಂಬ 4 ವೇದಗಳನ್ನು ಬಲ್ಲವರು ಮಾಡುವ ಕ್ರಿಯೆ. ಅದೇನು ಅಂತ ನಂಗೂ ಗೊತ್ತಿಲ್ಲ. 4 ವೇದ ಗೊತ್ತಾದ್ರೆ ಅದು ಗೊತ್ತಾಗತ್ತೇನೋ. ಬಿಟ್ಟಾಕಿ, ತಲೆ ಕೆಡಿಸ್ಕೋಬೇಡಿ, ಬರ್ಕೊಳ್ಳಿ ಅಷ್ಟೇನೆ. ಕ್ರಿಯೆ ಚಾತುರ್ಹೋತ್ರಂ ವರಾಹನ 4 ಕಾಲುಗಳು. 5ನೇದು ಸೃಕ್ ಸ್ರವಂ. ಯಾಕಂದ್ರೆ 4 ವೇದಗಳನ್ನ ಬಲ್ಲವರು ಈಗಿನ ಕಾಲದಲ್ಲಂತೂ ಯಾರೂ ಇಲ್ಲ. ತ್ರೇತಾಯುಗದಲ್ಲೋ ದ್ವಾಪರ ಯುಗದಲ್ಲೋ ಇದ್ದಿರಬಹುದು, ನಮಗ್ ಗೊತ್ತಿಲ್ಲ. ಈಗಿನ ಕಾಲದಲ್ಲಿ 4 ವೇದವನ್ನು ಅರ್ದು ಕುಡಿತೀನಿ ಅನ್ನಕ್ಕೆ ವೇದ ಏನು ಅಂತಾನೆ ಗೊತ್ತಿಲ್ಲ ಅಲ್ವಾ. ಅದಾದ್ಮೇಲೆ ಅದೆಲ್ಲ ನೋಡ್ಕೊಳ್ಳೋಣ. ಬಟ್ ಇಲ್ಲಿ ಆ ರೀತಿ ಎಕ್ಸ್ಪ್ಲನೇಷನ್ ಕೊಟ್ಟಿದೆ. 5ನೇ ಪಾಯಿಂಟ್ ಸೃಕ್ ಸ್ರವಂ ಸುರುಕ್ ಸೂ ಹಾಕಿ ಅರ್ಕ ಒತ್ತು ಕೆಳಗಡೆ ಸುರುಕ್ ಸ್ರುವಂ ಸುರುಕ್ ಸ್ರುವಂ. ಯಾಗಗಳಲ್ಲಿ ತುಪ್ಪವನ್ನು ಬಿಡಲು ಯಾಗಗಳಲ್ಲಿ ತುಪ್ಪವನ್ನು ಬಿಡಲು 2 ಕರಂಡಿಗಳನ್ನು ಉಪಯೋಗಿಸುತ್ತಾರೆ. 2 ಕರಂಡಿಗಳನ್ನು ಉಪಯೋಗಿಸುತ್ತಾರೆ. ದೊಡ್ಡ ಕರಂಡಿಗೆ ಸೃಕ್ ಎಂದು, ಚಿಕ್ಕ ಕರಂಡಿಗೆ ಸ್ರುವಂ ಎಂದು ಹೇಳುವರು. ದೊಡ್ಡ ಕರಂಡಿಗೆ ಸೃಕ್ ಎಂದು ಮತ್ತು ಚಿಕ್ಕ ಕರಂಡಿಗೆ ಸ್ರುವಂ ಎಂದು ಹೇಳುವರು. ಈ 2 ಕರಂಡಿಗಳು ವರಾಹನ ಮೂಗಿನ ಹೊಳ್ಳೆಯಾಗಿದೆ. ಮೂಗಿನ ಹೊಳ್ಳೆ ಅಂದ್ರೆ ಮೂಗಿನ ದ್ವಾರಗಳಾಗಿವೆ. ಈ 2 ಕರಂಡಿಗಳು ವರಾಹನ ಮೂಗಿನ ಹೊಳ್ಳೆ ದ್ವಾರವಾಗಿವೆ. ಸೃಕ್ ಸ್ರುವಂ. ಯಾಗಗಳಲ್ಲಿ ತುಪ್ಪವನ್ನು ಬಿಡಲು 2 ಕರಂಡಿಗಳನ್ನು ಉಪಯೋಗಿಸುವರು. ದೊಡ್ಡ ಕರಂಡಿಗೆ ಸೃಕ್ ಎಂದು, ಚಿಕ್ಕ ಕರಂಡಿಗೆ ಸ್ರುವಂ ಎಂದು ಹೇಳಲಾಗಿದೆ. ಈ 2 ಕರಂಡಿಗಳು ವರಾಹನ ಮೂಗು ಹಾಗೂ ಮೂಗಿನ ಹೊಳ್ಳೆಗಳಾಗಿವೆ, ಮೂಗಿನ ದ್ವಾರಗಳಾಗಿವೆ.
ನೆಕ್ಸ್ಟ್ 6th ಪಾಯಿಂಟ್ ಇಡ 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 ದೀರ್ಘ ಡ ಇಡ ಆ ಈ ಅಂತ ಹೇಳ್ತೀವಲ್ವಾ ಈ ಅಷ್ಟೇ ಅದು ಇಡ ಯಾಗದಲ್ಲಿ ಹಾಕುವ ಹವಿಸ್ಸು ಯಾಗದಲ್ಲಿ ಹಾಕುವ ಹವಿಸ್ಸು ಮತ್ತು ಯಾಗದಲ್ಲಿ ಇಟ್ಟುಕೊಂಡಿರುವ ಪಾತ್ರೆಗೆ ಇಡ ಎಂಬ ಹೆಸರು. ಯಾಗದಲ್ಲಿ ಹಾಕುವ ಹವಿಸ್ಸು ಮತ್ತು ಯಾಗದಲ್ಲಿ ಇಟ್ಟುಕೊಂಡಿರುವ ಪಾತ್ರೆಗೆ ಇಡ ಎಂಬ ಹೆಸರು. ವರಾಹನ ಹೊಟ್ಟೆಯೇ ಇಡ ಎಂಬ ಪಾತ್ರೆ. ವರಾಹನ ಹೊಟ್ಟೆಯೇ ಇಡ ಎಂಬ ಪಾತ್ರೆ. ಏಳನೇದು ಇನ್ನೊಂದ್ಸಲ ಹೇಳ್ತೀನಿ. ಸೃಕ್ ಸೃವಂ ಬರ್ಕೊಂಡ್ರಲ್ವಾ? ಮೊದಲನೇದು ಚರ್ಮ, ಎರಡನೇದು ರೋಮ, ಮೂರನೇದು ಕಣ್ಣು, ನಾಲ್ಕನೇದು 4 ಕಾಲುಗಳು, 5ನೇದು ಸೃಕ್ ಸೃವಂ. ಅದು ಎರಡು ಏನ ಒಂದು ದೊಡ್ಡ ಕರಂಡಿ ಚಿಕ್ಕ ಕರಂಡಿ ಅಂತ ಹೇಳ್ತೀವಲ್ಲ, ಅದೇ ಮೂಗು. ಆಯ್ತಾ? ಮೂಗಿನ ಹೊಳ್ಳೆಗಳು, ನಾಸಿಕ ದ್ವಾರ. ನಂತರ ಇಡ, ಇಡ ಅನ್ನೋದೇ ಅವನ ಒಂದು ಪಾತ್ರೆ, ಯಜ್ಞ ಪಾತ್ರೆ ಆಗಿದೆ, ಹಾಗೂ ಹವಿಸ್ಸಾಗಿದೆ. ಅವನ ಹೊಟ್ಟೆ, ಹೊಟ್ಟೆ ಎನ್ನುವುದೇ ಇಡ. ಏಳನೇದು ಛಮಸಂ, ದೊಡ್ಡ ಛ, ಛ ಛಮಸಂ. ವರಾಹನ ಕಿವಿಗಳೇ ಛಮಸವೆಂಬ ವರಾಹನ ಕಿವಿಗಳೇ ಛಮಸವೆಂಬ ಸೋಮಪಾನವನ್ನು ಇಡುವ ಪಾತ್ರೆಯಾಗಿದೆ. ಸೋಮಪಾನವನ್ನು ಇಡುವ ಪಾತ್ರೆಯಾಗಿದೆ. ಸೋಮಪಾನ ಅಂದ್ರೆ, ಸೋಮರಸ ಅಂದ್ರೆ ಈಗೆಲ್ಲ ಏನೇನೋ ಆಲ್ಕೋಹಾಲ್ಗೆಲ್ಲ ಅದನ್ನ ಹೋಲಿಸ್ತಾರೆ. ದಟ್ ಇಸ್ ನಾಟ್ ಸೋಮರಸ, ದಟ್ ಇಸ್ ನಾಟ್ ಸೋಮಪಾನ. ಗೊತ್ತಾಯ್ತಾ? ಕೆಲವರೆಲ್ಲ ಮದ್ಯಪಾನಕ್ಕೆ ಸೋಮಪಾನ ಸೋಮರಸ ಅಂತಾರೆ. ಅಲ್ಲ, ಅದಲ್ಲ. ಸೋಮರಸದ ಒಂದು ಈಕ್ವೇಶನ್, ಎಷ್ಟೆಷ್ಟು ರೇಷಿಯೋದಲ್ಲಿ, ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಯಾವ ರಸವನ್ನ, ಎಣ್ಣೆಯನ್ನ ಹೆಂಗೆ ತೆಗೆದು ಆ ಸೋಮರಸವನ್ನ ದೇವತೆಗಳು ಮಾಡ್ತಾ ಇದ್ರು ಅಂತ ಹೇಳಿ ಅಭಿಜ್ಞಾನ ಶಾಕುಂತಲ ಬರೆದಂತಹ ಕಾಳಿದಾಸನ ಕೆಲವೊಂದು ಯಾವುದೋ ಗ್ರಂಥಗಳಲ್ಲಿ ಉಲ್ಲೇಖವಾಗಿದೆ. ಗೊತ್ತಾಯ್ತಾ? ಯಾವ್ದು ಅವನು ಬರ್ದಿರೋದು ಮುಖ್ಯವಾಗಿ ರಘುವಂಶಂ ಕುಮಾರ ಸಂಭವಂ ಅನ್ನೋ 2 ಮಹಾಕಾವ್ಯ. ಋತುಸಂಹಾರ ಅದು ಕೊನೆಯದು ಅಭಿಜ್ಞಾನ ಶಾಕುಂತಲ. ಮೊದಲು ರಘುವಂಶಂ ಕುಮಾರ ಸಂಭವಂ ಅನ್ನೋ 2 ಮಹಾಕಾವ್ಯ. ಋತು ಸಂಹಾರಂ ಮೇಘದೂತಂ ಅನ್ನೋದು 2 ಖಂಡಕಾವ್ಯ. ನಂತರ ಮಾಳವಿಕಾಗ್ನಿಮಿತ್ರಂ, ವಿಕ್ರಮೋರ್ವಶೀಯಂ, ಅಭಿಜ್ಞಾನ ಶಾಕುಂತಲ ಅನ್ನೋ 3 ಮಹಾನಾಟಕಗಳು. ಅದಿಲ್ದೆ ಸಾಕಷ್ಟು ಗ್ರಂಥಗಳನ್ನು ಬರೆದಿದ್ದಾರೆ ಅವರು. ಬರೀ ಇಷ್ಟೇ ಅಲ್ಲ, ಇದರಲ್ಲಿ ಮುಖ್ಯವಾದದ್ದು ಅಂಶ ಇರೋದ್ರಿಂದ ಇದು 6 ಬೆಳಕಿಗೆ ಬಂದಿದೆ ಅಷ್ಟೇ. 6 ಅಲ್ಲ 7. ಆಯ್ತಾ? ಅದ್ರಲ್ಲೆಲ್ಲ ಈ ಸೋಮರಸದ ಬಗ್ಗೆ ಆತ ಹೇಳಿದಾನೆ. ಬಟ್ ನಾವು ಸೋಮರಸ ಅಂದ ತಕ್ಷಣ ಆಲ್ಕೋಹಾಲ್ ಅನ್ಕೊಂಡ್ಬಿಡ್ತೀವಿ. ಅಲ್ಲ. ಗೊತ್ತಾಯ್ತಾ? ಒಂದ್ ಗಿಡದ ಎಲೆನ ರಸ ತೆಗಿತಾರೆ ಅಂತ ನಿಜನಾ ಸರ್? ಅದು ಒಂದು ಗಿಡ ಅಲ್ಲ ಮಾಮಿ, ನಾನ್ ಕೇಳ್ಪಟ್ಟಂಗೆ ಅದು ಒಂದು ಗಿಡ ಅಲ್ಲ, ಹಲವಾರು ಗಿಡಮೂಲಿಕೆಗಳು ರಸ ಎಣ್ಣೆ ಎಲ್ಲಾ ತೆಗೆದು ಅದೇನೋ ಮಾಡ್ತಾರೆ. ಅದು ಸಮ್ ಪ್ರೋಸೆಸ್. ಅದಕ್ಕೆ ಸೋಮರಸ ಅಂತ ಹೆಸರು. ಅವನ ಛಮಸಾನೆ ಸೋಮರಸ. ಅದನ್ನು ಇಡುವ ಪಾತ್ರೆ ವರಾಹನ ಕಿವಿಗಳಾಗಿವೆ. ನೆಕ್ಸ್ಟ್, ನೀನು ಕಚ್ಚಿ ತಿನ್ನುವ ತಿನಿಸು. ಒಂದ್ ನಿಮಿಷ ಬಂದೇವಿ.
ನೀನು ಕಚ್ಚಿ ತಿನ್ನುವ ತಿನಿಸು. ತಿನಿಸು. ಅಗ್ನಿಹೋತ್ರವಾಗಿದೆ. ಅಗ್ನಿಹೋತ್ರವಾಗಿದೆ. ಸಾಕ್ಷಾತ್ ದೇವನಲ್ಲಿ ಸೇರಿಸುವ ಆಹುತಿಯಾಗಿದೆ. ಸಾಕ್ಷಾತ್ ಅಗ್ನಿದೇವನಲ್ಲಿ ಸೇರಿಸುವ ಆಹುತಿಯಾಗಿದೆ. ನೀನು ಕಚ್ಚಿ ತಿನ್ನುವ ತಿನಿಸು ಅಗ್ನಿಹೋತ್ರವಾಗಿದೆ. ಸಾಕ್ಷಾತ್ ಅಗ್ನಿದೇವನಲ್ಲಿ ಸೇರಿಸುವ ಆಹುತಿಯಾಗಿದೆ. ಹೈಫನ್ ಹಾಕಿ ಅಗ್ನಿಹೋತ್ರ / ಜಾತವೇದ / ಅಗ್ನಿಹೋತ್ರ / ಜಾತವೇದ / ಉದ್ದಂಡ / ಇದೆಲ್ಲ ಅವನ ಹೆಸರುಗಳು. ಉದ್ದಂಡ / ಜಾತವೇದಂಡ. ಜಾತವೇದಂಡ 4 ಹೆಸರು ಬರ್ಕೊಳ್ಳಿ. ಸರ್ ಅದು ಇನ್ನೊಂದ್ಸಲ ಹೇಳಿ ಸರ್ ಆ ಪಾಯಿಂಟ್. ನೀವು ಕಚ್ಚಿ ತಿಂದೋ ತಿನಿಸು. ನೀವು ಕಚ್ಚಿ ತಿನ್ನುವ ತಿನಿಸು ಅಗ್ನಿಹೋತ್ರವಾಗಿದೆ. ಅಗ್ನಿಹೋತ್ರವಾಗಿದೆ. ಕನಕಮಾಮಿ ಮ್ಯೂಟ್ ಮಾಡ್ಕೊಳ್ಳಿ. ಅಗ್ನಿಹೋತ್ರವಾಗಿದೆ. ಅಗ್ನಿಯಲ್ಲಿ ಸೇರಿಸುವ ಆಹುತಿಯಾಗಿದೆ. ಅಗ್ನಿದೇವನಲ್ಲಿ ಸೇರಿಸುವ ಆಹುತಿಯಾಗಿದೆ. ಹೈಫನ್ ಹಾಕೊಂಡು ಅಗ್ನಿಹೋತ್ರ. ಸೋಮಪಾನವನ್ನು ಇಡುವ ಪಾತ್ರೆ ಅಂದ್ರೆ ಅದ್ ಯಾವ ಪಾರ್ಟ್ ಅದ ಬಾಡಿ ಅಂತ ಗೊತ್ತಾಗ್ಲಿಲ್ಲ ಸರ್. ಅದು ಕಿವಿಗಳು ಅಂತ ಬರ್ಸದ್ನಲ್ಲ. ಛಮಸ ಸೋಮಪಾನವನ್ನು ಇಡುವಂತಹ ಪಾತ್ರೆ. ವರಾಹನ ಕಿವಿಗಳು. ವರಾಹನ ಕಿವಿಗಳಾಗಿವೆ. ಸರಿ ಬರ್ಕೊಂಡು. ನೀನು ಕಚ್ಚಿ ತಿನ್ನುವ ತಿನಿಸು ಅಗ್ನಿಹೋತ್ರವಾಗಿದೆ. ಸಾಕ್ಷಾತ್ ಅಗ್ನಿದೇವನಲ್ಲಿ ಸೇರಿಸುವ ಆಹುತಿಯಾಗಿದೆ. ಮ್ಯೂಟ್ ಮಾಡ್ಕೊಳ್ಳಿ ಆಂಡ್ರಾಯ್ಡ್ ಮಾಮಿ. ಅಗ್ನಿಯಲ್ಲಿ ಸೇರಿಸುವ ಆಹುತಿಯಾಗಿದೆ. ಅಗ್ನಿಹೋತ್ರ ಜಾತವೇದ ಉದ್ದಂಡ ಜಾತವೇದಂಡ. ಅದೆಲ್ಲ ಹೆಸರುಗಳಲ್ವಾ ಅವನಿಗೆ. ಶ್ರೀಮನ್ಮಹಾದಿವ್ಯ ತೇಜೋ ವಿರಾಜಿ ಕೃಪಾಳು ಜಗಜ್ಜಾಲ ರಕ್ಷಾ ವಿಲಕ್ಷ ಪ್ರಭಾ ಭಾಸುರಾ ರಕ್ಷಿತೋ ದಕ್ಷಯು ಲೋಹಿತಾಕ್ಷ ಕೃಪಾ ದೀಕ್ಷಾ ಲೋಕತ್ರಯಾಧಾರ ಧೂಮ್ರಧ್ವಜ ಬಂಧುರ ಬಹುಜ್ವಾಲಾಧರ ಸಾರ ಜೀವಂಗಳ ಸತ್ವ ಚೈತನ್ಯ ನೀನೆ ದಯಾಭೂತನೆ ಕಾಯ ಉದ್ದಂಡನೆ ಜಾತವೇದಂಡನೆ. ಹಂಗ ಬರ್ತಲ್ವಾ ಅಗ್ನಿ ಶ್ಲೋಕ. ಎಲ್ ಕೇಳಿದೀರಾ ಇದನ್ನ? ಎಲ್ ಕೇಳಿದೀರಾ? ದೇವಾ ಏಕೀಗ ನಿನಗೀ ಮಹಾರೂಪ ಕೋಪಾರ್ಭಟ ಜ್ವಾಲಿಕಾ ಜಿಹ್ವಯಂ ಚಾಚಿ ಭೋರ್ಗರೆದು ಧೂಳ್ಗೈವದೋ ದಂಡದಾವೇಶ ಪ್ರಭು ಮನ್ನಿಸೆನ್ನಾಹುತಿ ಕೊಂಡು ನೀ ಶಾಂತಿಯಂ ತಾಳುವುದೋ ಸಂತರಂ ಕಾವುದೋ ನ್ಯಾಯವಂ ತೋರುವುದೋ ಅಗ್ನಿದೇವ ನಮಸ್ತೆ ನಮಸ್ತೆ ಪುನಸ್ತೆ. ಎಲ್ ಕೇಳಿದೀರಾ? ಎಲ್ಲೋ ಕೇಳಿದೀವಿ ಸರ್. ಯಾವ್ದೋ ಫಿಲಮ್ ಅಲ್ಲಿ ಇದೆ ಹಾಡು. ವೆರಿ ಗುಡ್. ನೋಡಿ, ಆಗಿನ ಕಾಲದ ಫಿಲಿಮ್ ಅಲ್ಲೂ ಕೂಡ they used to have such a profound theme for their films. Film makers had the ಜ್ಞಾನಂ of ಭಾಗವತಂ. ಸತ್ಯ ಹರಿಶ್ಚಂದ್ರ ಫಿಲಿಮ್ ಅಲ್ಲಿ ಪಂಡ್ರಿ ಬಾಯಿ ಕಾಡು ಮಧ್ಯದಲ್ಲಿ ನಿಂತ್ಕೊಂಡು ಹೇಳೋ ಶ್ಲೋಕಗಳಿದು ಅಲ್ವಾ? ತ್ರಿಶಂಕು ಲೋಹಿತಾಶ್ಯ ಮತ್ತೆ ಸತ್ಯ ಹರಿಶ್ಚಂದ್ರ. ಆಮೇಲೆ ಇನ್ಯಾರು? ನರಸಿಂಹರಾಜು. ಅವನ್ ಯಾವ ಕ್ಯಾರೆಕ್ಟರ್? ನರಸಿಂಹರಾಜು ನಕ್ಷತ್ರಿಕ.
ಅಲ್ವಾ? ಅವ್ರ 3 ಜನ ಪ್ಲಸ್ ಚಂದ್ರಮತಿ ದೇವಿ, ಶಿ ಇಸ್ ಪಂಡ್ರಿಬಾಯ್. ರಾಜ್ಕುಮಾರ್ ಫಿಲಿಮು ನೋಡಿದೀರಾ ಇಲ್ವಾ? ನೋಡಿದೀರ ತಾನೆ? ಹೋಗ್ತಾ ಇರ್ಬೇಕಾದ್ರೆ ಅಗ್ನಿ ಹತ್ಕೊಂಡ್ಬಿಡುತ್ತೆ. ನೀವು ನಿಮ್ಮ ಹೆಸರನ್ನ ಬಿಟ್ಟು ಸುಳ್ಳು ಹೇಳಿ ನಾನು ಅದಲ್ಲ ಅಂತ ಬೇರೆ ಹೆಸರು ಹೇಳಿ ಹೋದ್ರೆ ಆ ಅಗ್ನಿ ಏನು ನಿಮ್ಮನ್ ಮಾಡಲ್ಲ ಅಂತ ಹೇಳ್ತಾರೆ. ಎಲ್ಲ ವಿಶ್ವಾಮಿತ್ರನ್ ಮಾಯೆ. ಅಯ್ಯೋ ಸುಳ್ಳನ್ನ ಹೆಂಗ್ ಹೇಳೋದು? ಸುಳ್ಳೇ ನನಗೆ ಆಗ್ ಬರಲ್ವಲ್ಲ, ಸತ್ಯವೇ ಭಗವಂತ ಅಲ್ವಾ ಅಂತ ಸತ್ಯ ಹರಿಶ್ಚಂದ್ರ ಇರ್ತಾನೆ. ಆವಾಗ ಈ ಶ್ಲೋಕವನ್ನ ಅಗ್ನಿ ಮೇಲೆ ಹೇಳಿದಾಗ ಪೂರ್ತಿ ಅಗ್ನಿ ಶಮನವಾಗೋಗುತ್ತೆ. ವೈ ಐ ಮೆನ್ಷನ್ ದಿಸ್ ಬಿಕಾಸ್ ಆವಾಗಿನ ಕಾಲದಲ್ಲಿ ಅಮರಕೋಶದ ಜ್ಞಾನ, ಒಂದೊಂದು ದೇವತೆಗಳ ಹೆಸರು ಎಷ್ಟಿದೆ ಅಮರಕೋಶದಲ್ಲಿ ಅನ್ನೋ ಜ್ಞಾನ, ಭಾಗವತದ ಜ್ಞಾನ, ಅಗ್ನಿ ಅಂದ್ರೆ ಏನು, ಆ ಯಾಗದ ಕ್ರಿಯೆ ಅಂದ್ರೆ ಏನು ಅದರ ಜ್ಞಾನ, ಅಷ್ಟೆಲ್ಲ ಇದ್ರೆ ತಾನೇ ಇಂಥ ಪ್ರೊಫೌಂಡ್ ಮ್ಯೂಸಿಕ್ ನ ಒಂದು ಫಿಲಿಮ್ ಅಲ್ಲಿ ಅಳವಡಿಸ್ಕೊಳಕ್ ಸಾಧ್ಯ. The directors also, they were educated in spiritual way. ಫಿಲಿಂ ಫೀಲ್ಡ್ ಅಲ್ಲಿ ಇರೋರು ಐಷಾರಾಮವಾದ ಜೀವನವನ್ನ ನಡೆಸ್ಕೊಂಡು ದುಡ್ಡನ್ನ ಸಂಪಾದಿಸ್ಕೊಂಡು ಇರ್ತಾರೆ ಅನ್ಕೋಬೇಡಿ. ಇವನ್ ಈಗಿನ ಕಾಲದಲ್ಲಿ ನಂಗೆ ಗೊತ್ತಿಲ್ಲ, ಅವಾಗಿನ ವೃತ್ತಿಯಲ್ಲಿ ಆ ಭಕ್ತಿ ಇತ್ತು ಅಂತ ಇದರಿಂದ ನಮ್ಗೆ ಗೊತ್ತಾಯ್ತಾ? ಸೊ ಸುಮ್ಮನೆ ನಾನು ಹೇಳಿ ತೋರಿಸ್ತೆ ನಿಮಗದನ್ನ. ಅಕಸ್ಮಾತ್ ಆಗಿ ನನ್ನ ಬಾಯಲ್ಲೂ ಮರೀದೆ ಬಂದ್ಬಿಡ್ತು, ಸಾಮಾನ್ಯವಾಗಿ ಮರ್ತ ಹೋಗುತ್ತದೆಲ್ಲ, ಮರೀದೆ ಬಂದ್ಬಿಡ್ತು. ಅಗ್ನಿಹೋತ್ರ, ಜಾತವೇದಂಡ, ಉದ್ದಂಡ, ಜಾತವೇದ, ಇದೆಲ್ಲ ಪದಗಳನ್ನು ನೋಡಿ ಅಲ್ಲೂ ಉಪಯೋಗಿಸಿದ್ದಾರೆ ಅಲ್ವಾ? ಸೊ ಈ ರೀತಿಯಾಗಿ ಆ ಭಗವಂತ ಕಚ್ಚಿ ತಿನ್ನುವಂತಹ ಆಹುತಿ ಅಗ್ನಿಹೋತ್ರವಾಗಿದೆ. 9th ಪಾಯಿಂಟ್, 2 ಇಷ್ಟಿಗಳು ದೊಡ್ಡ ಶಾಗೆ ದೊಡ್ಡ ಠ ಒತ್ತಕ್ಷರ, 2 ಇಷ್ಟಿಗಳು. ವರಾಹನ 2 ಬಿಳಿ ದಂತಗಳು. ಇಷ್ಟಿಗಳು ಅಂದ್ರೆ ಏನ್ ಸರ್? ಇಷ್ಟಿಗಳು ಅಂದ್ರೆ ಅದು ಕೊರಲ್ಲ sir? ಹೆಂಗೆ ಅಂದ್ರೆ ಕೋರಲ್ಲ ಸರ್? ಕೋರೆ ಹಲ್ಲು. ಬಟ್ ಹ್ಮ್. ಯಜ್ಞದಲ್ಲಿ ಇಷ್ಟಿಗಳು ಅಂದ್ರೆ ನಾರ್ತ್ ಫೇಸಿಂಗು ಸೌತ್ ಫೇಸಿಂಗು 2 ದರ್ಬೆಗಳ. ಆ ದರ್ಬೆ ನೀವು ಗಮನಿಸ್ ನೋಡಿದ್ರೆ ತುಂಬಾ ದಪ್ಪ ಇರುತ್ತದು. ಸಾಮಾನ್ಯ ಸಣ್ಣ ದರ್ಬೆ ಇರುತ್ತಲ್ಲ ಆ ರೀತಿ ಇರಲ್ಲ. ಈ ಪವಿತ್ರದ ಉಂಗುರ ಎಲ್ಲ ಮಾಡ್ಕೋತೀವಲ್ವಾ ದರ್ಬೆನಲ್ಲಿ, ಹಿಂಗೆ ಆ ತರ ಇರಲ್ಲ. ಆ ದರ್ಬೆ ಸ್ವಲ್ಪ ದಪ್ಪಕ್ಕಿರುತ್ತೆ. ಅದು ಇಷ್ಟಿ ಅಂತ ಕರಿತೀವಿ. ಅದು ವೇದಕ್ಕೆ ಯಾವುದಕ್ಕೋ ಬೇಕಾಗಿರೋದು. ಪ್ರಾಯಣಿಯೈ ಇಷ್ಟಿ, ಉದಯಿನಿಯೈ ಇಷ್ಟಿ. ಉದಯಿನಿಯೈ ಇಷ್ಟಿ, ಪ್ರಾಯಣಿಯೈ ಇಷ್ಟಿ, ಉದಯಿನಿಯೈ ಇಷ್ಟಿ ಯಜ್ಞದ ಒಂದು ಅಂಗವಾಗಿದೆ. ಇವುಗಳು ಯಜ್ಞದ ಒಂದು ಅಂಗವಾಗಿದೆ. 2 ಇಷ್ಟಿಗಳು, 9th ಪಾಯಿಂಟ್, 2 ಇಷ್ಟಿಗಳು, ವರಾಹನ 2 ಬಿಳಿ ದಂತಗಳು. ಪ್ರಾಯಣಿಯೈ ಇಷ್ಟಿ, ಉದಯಿನಿಯೈ ಇಷ್ಟಿ 2 ಯಜ್ಞದ ಒಂದು ಅಂಗವಾಗಿದೆ. ನೆಕ್ಸ್ಟ್ ಪಾಯಿಂಟ್, 10th ಪಾಯಿಂಟ್, ವರಾಹನ ಪಂಚಪ್ರಾಣವೇ. ಪಂಚಪ್ರಾಣಗಳು ಅಂತೀವಲ್ವಾ, ವರಾಹನ ಪಂಚಪ್ರಾಣವೇ ಹೋಮಕುಂಡವನ್ನು ಇಡುವ ಯಾಗವೇದಿ ಅಥವಾ ಯಜ್ಞ ವೇದಿಕೆಯಾಗಿದೆ. ವರಾಹನ ಪಂಚಪ್ರಾಣಗಳೇ
ಹೋಮಕುಂಡವನ್ನು ಇಡುವ ಯಾಗವೇದಿ ಅಥವಾ ಯಜ್ಞ ವೇದಿಕೆಯಾಗಿದೆ. ಯಜ್ಞ ವೇದಿಕೆಯಾಗಿದೆ. ನೆಕ್ಸ್ಟ್ 11th ಪಾಯಿಂಟ್, ವರಾಹನ ಶರೀರದಲ್ಲಿನ ಸಪ್ತಧಾತುಗಳು. ವರಾಹನ ಶರೀರದಲ್ಲಿನ ಸಪ್ತಧಾತುಗಳು ವರಾಹನ ಶರೀರದಲ್ಲಿನ ಸಪ್ತಧಾತುಗಳು ವರಾಹನ ಶರೀರದಲ್ಲಿರುವ ಸಪ್ತಧಾತುಗಳು ರಕ್ತ, ಮಾಂಸ ಇತ್ಯಾದಿಗಳು ಅಂತ ಬರ್ಕೊಳ್ಳಿ. ಮುಖ್ಯವಾದ 7 ಯಾಗಗಳಾಗಿವೆ. ಮುಖ್ಯವಾದ 7 ಯಾಗಗಳಾಗಿವೆ. ಮುಖ್ಯವಾದ 7 ಯಾಗಗಳಾಗಿವೆ. ಹೈಫನ್ ಹಾಕೊಂಡು ಬರ್ಕೊಳ್ಳಿ. ಷೋಡಶಿ 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 ಸಮ ಉಕ್ತಂ ಉಕ್ತಂ. ಯಾರೋ ಮ್ಯೂಟ್ ಮಾಡ್ಕೊಂಡಿಲ್ಲ, ಡಿಸ್ಟರ್ಬೆನ್ಸ್. ಯಾರು? ಷೋಡಶಿ ಷೋಡಶಿ ಉಕ್ತಂ 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 ಉಕ್ತಂ. ಕಾ ಸರ್, ಕಾಕ್ ತಾವತ್ತ ಸರ್, ಉಕ್ತಂ. ಕಾಕ್ ತಾವತ್ತು. ಉಕ್ತಂ. ಅಗ್ನಿಷ್ಠೋಮಂ, ದೊಡ್ಡ ಶಾಗಿ ದೊಡ್ಡ ಠ. ಅಗ್ನಿಷ್ಠೋಮಂ ಅಗ್ನಿಷ್ಠೋಮಂ ವಾಜಪೇಯಂ ಅಗ್ನಿಷ್ಠೋಮಂ ವಾಜಪೇಯಂ ವಾಜಪೇಯಂ ಅಶ್ವಮೇಧಂ ಅಶ್ವಮೇಧಂ. ಷೋಡಶಿ ಉಕ್ತಂ ಅಗ್ನಿಷ್ಠೋಮಂ ವಾಜಪೇಯಂ ಅಶ್ವಮೇಧಂ ಇತ್ಯಾದಿ. ಅಲ್ಲ ಹೇಳಿದ್ದಾರೆ, ಬಟ್ ಕೊಟ್ಟಿರೋದು 5. ಸರ್ 7 ಮುಖ್ಯವಾದ ಏನು ಸರ್ ಅದು? ಯಾಗಗಳಾಗಿವೆ. 7 ಮುಖ್ಯವಾದ ಯಾಗಗಳಾಗಿವೆ. ವರಾಹನ ಶರೀರದಲ್ಲಿ ಇರುವ ಸಪ್ತಧಾತುಗಳು ಅದುವೇ ಮುಖ್ಯವಾದ 7 ಯಾಗಗಳಾಗಿವೆ. ಯಾವುದು ಅಂದ್ರೆ 5 ಕೊಟ್ಟಿದ್ದಾರೆ ಅಷ್ಟೇ, 7 ಕೊಟ್ಟಿಲ್ಲ. ಷೋಡಶಿ ಉಕ್ತಂ ಅಗ್ನಿಷ್ಠೋಮಂ ವಾಜಪೇಯಂ ಅಶ್ವಮೇಧಂ ಇತ್ಯಾದಿ. 12th ಪಾಯಿಂಟ್, ವರಾಹನ ನಾಲಿಗೆಯೇ ಕ್ರತುವಾಗಿದೆ. ಕ್ರತು ಅಂದ್ರೆ ಏನ್ ಹೇಳಿ? ಕ್ರತು ಅಂದ್ರೆ ವರಾಹನ ನಾಲಿಗೆಯೇ ಕ್ರತುವಾಗಿದೆ. ಸರ್ ಯಜ್ಞದಲ್ಲಿ ಹಾಕೋದು ಸರ್ ಅದು? ಅಲ್ಲ ಅಲ್ಲ ಸರ್, ಅದು ಹವಿಸ್ಸು ಅಂತ ನೋಡಿದ್ರಿ, ಅದು ಕ್ರತು ಅಲ್ಲ. ಕ್ರತು ಅಂದ್ರೆ ಏನು? ಯಜ್ಞವನ್ನ ಮಾಡುವವನು ಕರ್ತೃ. ಆಯ್ತಾ? ಮಾಡಿಸಕ್ಕೆ ಬರ್ತಾರಲ್ವಾ ಅವರು ಕ್ರತು. ಮಾಡಿಸುವವರು ಕರ್ತೃ. ಮಾಡಿಸಕ್ಕೆ ಬರ್ತಾರಲ್ವಾ, ಒಬ್ರು ಯಾರೋ ವಾದ್ಯಾರ್ ಬರ್ತಾರೆ, ಅರ್ಚಕರು ಬರ್ತಾರೆ, ಪೂಜಾರಿಗಳು ಬರ್ತಾರೆ, ಬಂದು ಮಾಡಿಸ್ತಾರೆ ಅಲ್ವಾ. ನಮಗ್ ಮಾಡಕ್ ಬರ್ತಾ ನಮಗ್ ಮಾಡಕ್ಕೆ ಬರಲ್ಲ ಅಲ್ವಾ. ಬರದಿದ್ರೆ ಬರೋವ್ರು ಮಾಡಿದ್ರೆ, ಈಗ ನಾನ್ ನಮ್ಮ ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಯಾಗವನ್ನ ಮಾಡ್ತೀನಿ, ನನಗ್ ಬರುತ್ತೆ ಅದು. ನಾನ್ ಯಾವಿಲ್ಲ, ನಾನೇ ಮಾಡಿಸ್ತೀನಿ. ಮಾಡಿಸೋದೇನ್ ನಾನೇ ಮಾಡೋದು. ನಾನು ನನ್ನ ಹೆಂಡತಿ ಕುತ್ಕೊಂಡ್ ಮಾಡ್ತೀವಿ, ನಾನೇ ಎಲ್ಲಾ ಪ್ರಕ್ರಿಯೆಯನ್ನು ಮಾಡ್ತೀನಿ. ಸೊ ನಾನೇ ಕ್ರತುವಾಗ್ತೀನಿ, ನಾನೇ ಕರ್ತೃವಾಗ್ತೀನಿ. ಆದ್ರೆ ಎಲ್ರೂ ಕರ್ತೃ ಆಗೋದ್ ಕಷ್ಟ ಆಗತ್ತೆ. ಅವಾಗ ಮಾಡೋವ್ನು ಯಾರು? ಕರ್ತೃ. ಮಾಡಿಸೋರು ಯಾರು? ಬೃಹಸ್ಪತಿಯ ಸ್ಥಾನದಲ್ಲಿ
ಕುತ್ಕೊಂಡಿರುವಂತಹ ಕ್ರತು. ಆಯ್ತಾ? ಸೊ ವರಾಹನ ನಾಲಿಗೆ ಕ್ರತುವಾಗಿದೆ. 13ನೇದು ವರಾಹನ ಮೊಣಕೈ ಕಾಲುಗಳು ಮೂಳೆಗಳು ಮೊಣಕೈ ಕಾಲುಗಳು ಮೂಳೆಗಳು ಸತ್ರಯಾಗವಾಗಿದೆ. ಸತ್ರಯಾಗ ಅಂದ್ರೆ ಏನು? ದೀರ್ಘ ದಿನಗಳ ಕಾಲ ಯಾಗ ಮಾಡೋದನ್ನ ಸತ್ರಯಾಗ ಅಂತ ಹೇಳ್ತಾರೆ. ಬರ್ಕೊಳ್ಳಿ. ದೀರ್ಘವಾದ ಯಾಗಗಳನ್ನು ಸತ್ರಯಾಗ ಎನ್ನುತ್ತಾರೆ. ದೀರ್ಘವಾಗಿ ಕಲಿತಾ ಇದ್ದೀರಾ ಅಲ್ವಾ ಭಾಗವತವನ್ನ? ದಟ್ ಇಸ್ ಆಲ್ಸೋ ಒನ್ ಆಫ್ ದ ಸತ್ರಯಾಗ ಅಲ್ವಾ? ದೀರ್ಘವಾಗಿ ಕಲಿತಾ ಇದ್ದೀರಾ. ನೆಡುನಾಳ್ ಅಂತ ಹೇಳ್ತೀವಲ್ವಾ, ನೀಂಡ ನಾಳು. ಸೊ ಸತ್ರಯಾಗವಾಗಿದೆ. ನೆಕ್ಸ್ಟ್ 14ನೇ ಪಾಯಿಂಟ್, ಯಜ್ಞಂ ಎಂಬ ಕ್ರಿಯೆಯನ್ನು ಸೋಮಲತೆ ಎಂಬ ತರು ಅಂದ್ರೆ ಬಳ್ಳಿ, ಸೋಮಲತೆ ಎಂಬ ತರುವನ್ನು ಪ್ರಯೋಗ ಮಾಡಿ ಮಾಡುವ ಯಜ್ಞ. ಸೋಮಲತೆ ಎಂಬ ತರುವನ್ನು ಪ್ರಯೋಗ ಮಾಡಿ ಮಾಡುವ ಯಜ್ಞ. ಯಜ್ಞಂ ಎಂಬ ಕ್ರಿಯೆಯನ್ನು ಸೋಮಲತೆ ಎಂಬ ತರುವನ್ನು ಪ್ರಯೋಗ ಮಾಡಿ ಮಾಡುವ ಯಜ್ಞ. ಯೂಪಸ್ತಂಭ ಹಾಗೂ ಸೋಮಲತೆ ಇವೆರಡು ವರಾಹನ ಬೆನ್ನೆಲುಬಾಗಿದೆ. ಅದೇ ಪಾಯಿಂಟ್ ಅಲ್ಲೇ ಬರ್ಕೊಳ್ಳಿ. ಎಲ್ಲಾ ವೇದ ಮಂತ್ರಗಳಿಗೂ ನಿನ್ನ ಶರೀರವೇ ಆವಾಸ ಸ್ಥಾನವಾಗಿದ್ದು ಸಕಲ ದೇವತೆಗಳು ನಿನ್ನ ಶರೀರದಲ್ಲೇ ಅಡಗಿದ್ದಾರೆ. ಅಡಗಿಕೊಂಡಿದ್ದಾರೆ. ಸರ್ ಫಸ್ಟ್ ಪಾಯಿಂಟ್ ಇನ್ನೊಂದ್ಸಲ ಹೇಳಿ ಸರ್. ಯಜ್ಞಂ ಅನೆ ಕ್ರಿಯೆನು ಸೋಮಲತಾನೆ, ಅದ್ ಹೇಳಿ ಸರ್ ಆ ಪಾಯಿಂಟ್. ಫಸ್ಟ್ ಪಾಯಿಂಟ್ 14th ಅಲ್ಲಿ ಫಸ್ಟ್ ಪಾಯಿಂಟ್. ಯಜ್ಞಂ ಅನೆ ಕ್ರಿಯೆನು ಯಜ್ಞಂ ಎಂಬ ಕ್ರಿಯೆಯನ್ನು ಸೋಮಲತೆ ಎಂಬ ತರುವನ್ನು ಇಟ್ಟುಕೊಂಡು ತರುವನ್ನು ಪ್ರಯೋಗ ಮಾಡಿ ಮಾಡುವ ಯಜ್ಞ. ಸೋಮಲತೆ ಮತ್ತು ಸೋಮಲತೆ ಹಾಗೂ ಯೂಪಸ್ತಂಭವು ನಿನ್ನ ಶರೀರದ ಬೆನ್ನೆಲುಬಾಗಿದೆ. ಬೆನ್ನೆಲುಬು ಅಂದ್ರೆ ಇದು ಬ್ಯಾಕ್ ಬೋನ್, ಸ್ಪೈನಲ್ ಕಾರ್ಡ್ ಅಂತಾನು ಇಟ್ಕೋಬಹುದು. ಬೆನ್ನೆಲುಬಾಗಿದೆ. ಸಕಲ ವೇದ ಮಂತ್ರಗಳು ನಿನ್ನ ಶರೀರದಲ್ಲೇ ಅಡಗಿದೆ.
ಅಥವಾ ಆಶ್ರಯ ತಾಣವಾಗಿದೆ. ಸಕಲ ವೇದ ಮಂತ್ರಗಳಿಗೂ ನಿನ್ನ ಶರೀರವು ಆಶ್ರಯವಾಗಿದೆ. ನೆಕ್ಸ್ಟ್ ಪಾಯಿಂಟ್, 15th ಪಾಯಿಂಟ್. ಈ ಯಜ್ಞಯಾಗಾದಿಗಳಿಂದ ಅದರಲ್ಲೇ ಇನ್ನೊಂದು ಪಾಯಿಂಟ್, ಸಕಲ ದೇವತೆಗಳು ನಿನ್ನ ಶರೀರದಲ್ಲೇ ಅಡಗಿಕೊಂಡಿದ್ದಾರೆ. ಸಕಲ ದೇವತೆಗಳು ನಿನ್ನ ಶರೀರದಲ್ಲೇ ಅಡಗಿಕೊಂಡಿದ್ದಾರೆ. 15th ಪಾಯಿಂಟ್, ಈ ಯಜ್ಞಯಾಗಾದಿಗಳಿಂದ ಯಾವ ದೇವತೆಗಳನ್ನು ಆರಾಧಿಸುವರೋ, ಈ ಯಜ್ಞ ಯಾಗಾದಿಗಳಿಂದ ಯಾವ ದೇವತೆಗಳನ್ನು ಆರಾಧಿಸುವರೋ ಆಯಾ ದೇವತೆಗಳ ದೇಹವೇ ನಿನ್ನ ಶರೀರದಲ್ಲಿ ಆವಾಸ ಸ್ಥಾನವಾಗಿದ್ದು ಆಯಾ ದೇವತೆಗಳ ಆಹುತಿಯನ್ನು ಅವರವರಿಗೆ ಸಮರ್ಪಿಸಿದಾಗ ಕಟ್ಟಕಡೆಯದಾಗಿ ಅದು ನಿನ್ನಲ್ಲೇ ಬಂದು ಸೇರುತ್ತದೆ. ಆಯ್ತಾ? ನಿನ್ನಲ್ಲೇ ಬಂದು ಸೇರುತ್ತದೆ. ನೆಕ್ಸ್ಟ್ 16th ಪಾಯಿಂಟ್. ಯಜ್ಞಯಾಗಾದಿಗಳ ಕ್ರಿಯೆಗಳು ಹಾಗೂ ಅದಕ್ಕೆ ಸಂಬಂಧಿಸಲ್ಪಟ್ಟ ಸಕಲ ಯೋಜನೆಗಳು ನಿನ್ನ ಸ್ವರೂಪವೇ ಆಗಿದೆ. ಮಡಿಯಾಚ, ಅದಕ್ಕೆ ಸಂಬಂಧಿಸಲ್ಪಟ್ಟ ಸಕಲ ಯೋಜನೆಗಳು ನಿನ್ನ ಸ್ವರೂಪವೇ ಆಗಿದೆ. ನೆಕ್ಸ್ಟ್ 17ನೇ ಪಾಯಿಂಟ್. ಭಕ್ತಿ ವಿರಕ್ತಿ ಮೂಲಕ ಭಕ್ತಿ ಕಾಮ ವಿರಕ್ತಿ ಮೂಲಕ ಯಾವ ಜ್ಞಾನವನ್ನು ಪಡೆಯುವವೋ ಆ ಜ್ಞಾನ ಸ್ವರೂಪಿಯು ನೀನೇ ಆಗಿರುವೆ. ಒಂದು ಹೈಫನ್ ಹಾಕಿ ವಿದ್ಯಾ ಗುರವೇ ನಮಃ ಬರ್ಕೊಳ್ಳಿ. ನಮೋ ನಮಃ. ವಿದ್ಯಾ ಗುರವೇ ನಮೋ ನಮಃ. ಡಬಲ್ ಕೋಟ್ಸ್ ಅಲ್ಲಿ ಬರ್ಕೊಳ್ಳಿ.
ವಿದ್ಯಾ ಗುರವೇ ನಮೋ ನಮಃ. ನೆಕ್ಸ್ಟ್ 18th ಪಾಯಿಂಟ್. ಭಕ್ತಿ ಮತ್ತೆ ವಿರಕ್ತಿ ಬರ್ಕೊಂಡ್ರಿ ಅಲ್ವಾ. ನೆಕ್ಸ್ಟ್ 18th ಪಾಯಿಂಟ್. ಎಲ್ಲ ಮಲೆಗಳನ್ನು ಬೆಟ್ಟಗಳನ್ನು ಉಳ್ಳ ಎಲ್ಲ ಮಲೆಗಳನ್ನು ಬೆಟ್ಟಗಳನ್ನು ಉಳ್ಳ ಈ ಭೂಮಾದೇವಿಯನ್ನು ಧರಿಸಿರುವ ಎಲ್ಲ ಮಲೆಗಳನ್ನು ಬೆಟ್ಟಗಳನ್ನು ಉಳ್ಳ ಈ ಭೂಮಾದೇವಿಯನ್ನು ಧರಿಸಿರುವ ನಿನ್ನ ಸ್ವರೂಪವು ಎಲ್ಲ ಮಲೆಗಳನ್ನು ಬೆಟ್ಟಗಳನ್ನು ಉಳ್ಳ ಈ ಭೂಮಾದೇವಿಯನ್ನು ಧರಿಸಿರುವ ನಿನ್ನ ಸ್ವರೂಪವು ಒಂದು ಮದವೆತ್ತಿದ ದೊಡ್ಡ ಆನೆಯು ಒಂದು ಮದವೆತ್ತಿದ ದೊಡ್ಡ ಆನೆಯು ಒಂದು ಮದವೆತ್ತಿದ ದೊಡ್ಡ ಆನೆಯು ಜಲಕ್ರೀಡೆ ಮಾಡಿ ಹೊರಬಂದ ಹಾಗೆ ತೋರುತ್ತದೆ. ಜಲಕ್ರೀಡೆಯನ್ನು ಮಾಡಿ ಹೊರಬಂದ ಹಾಗೆ ತೋರುತ್ತದೆ. ಆಯ್ತಾ? 19th ಪಾಯಿಂಟ್. ತಾವರೆ ಕಾಡನ್ನೇ ಎಲೆಗಳ ಸಮೇತ ಕಿತ್ತುಕೊಂಡು ಬರುವ ಹಾಗೆ ತಾವರೆ ಕೊಳ ಕೇಳಿದ್ದೀರಾ, ತಾವರೆ ತುಂಬಿರೋದ್ ಕೇಳಿದ್ದೀರಾ, ಇದೇನೋ ತಾವರೆ ಕಾಡು ಅಂತ ಇದ್ದಾರೆ ನೋಡಿ. ತಾವರೆ ಕಾಡನ್ನೇ ಎಲೆಗಳ ಸಮೇತ ಕಿತ್ತುಕೊಂಡು ಬರುವ ಹಾಗೆ ನೀನು ಭೂಮಾದೇವಿಯನ್ನು ಉದ್ಧರಿಸಿರುವೆ. ಹೈಫನ್ ಹಾಕಿ ಮತಂಗಜೇಂದ್ರಸ್ಯ ಸಪತ್ರ ಪದ್ಮಿನಿ ಅಂತ ಬರ್ಕೊಳ್ಳಿ. ಡಬಲ್ ಕೋಟ್ಸ್ ಅಲ್ಲಿ ಮತಂಗಜೇಂದ್ರಸ್ಯ ಸಪತ್ರ ಪದ್ಮಿನಿ. ಮತಂಗಜೇಂದ್ರಸ್ಯ ಸಪತ್ರ ಪದ್ಮಿನಿ. ಮತಂಗಜೇಂದ್ರಸ್ಯ ಸಪತ್ರ ಪದ್ಮಿನಿ. ಮತಂಗಜೇಂದ್ರಸ್ಯ ಸಪತ್ರ ಪದ್ಮಿನಿ. ನೆಕ್ಸ್ಟ್ 20th ಪಾಯಿಂಟ್. ದೊಡ್ಡ ಪರ್ವತದ ಮಮತಾ ಪ್ಲೀಸ್ ಮ್ಯೂಟ್. ಮಮತಾ ಕ್ಯಾನ್ ಯು ಪ್ಲೀಸ್ ಮ್ಯೂಟ್? ಮಮತಾ ದೊಡ್ಡ ಅವರು ಮ್ಯೂಟ್ ಮಾಡೋದು ಮರ್ತೋಗ್ತಾರೋ ಏನೋ. ಮ್ಯೂಟೆಡ್ ಸರಿ. ಎವ್ರಿ ಟೈಮ್ I had to remind you. ಮ್ಯೂಟ್. ಮಮತಾ ಮ್ಯೂಟ್. ಒಂದು ಕ್ಯಾಸೆಟ್ ಅಲ್ಲಿ ರೆಕಾರ್ಡ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಪಕ್ಕದಲ್ಲಿ ಪ್ಯಾರಲಲ್ ಆಗಿ ಮಮತಾ ಮ್ಯೂಟ್ ಅಂತ ಹೋಗ್ತಾ ಇರುತ್ತೆ. ಸಾರಿ. ದಟ್ಸ್ ಓಕೆ. ಅಲ್ಲಿ ಏನಾಗುತ್ತೆ ಅಂದ್ರೆ ಒಬ್ಬರು ಯಾರಾದ್ರೂ ಒಂಥರ ಬೇರೆ ಮಾತು ಬಂದು ಆತರ ಎಲ್ಲ ಆದ್ರೂ ಇಲ್ಲಿ ಕೇಳಿಸ್ಕೊಂಡು ಬರ್ಕೋತಾ ಇರ್ತೀರ ನೋಡಿ. ನೀವು ಎರಡೆರಡು ವಾಯ್ಸ್ ಕೇಳಿಸಕ್ ತಪ್ಪಾಗಿ ಬರ್ಕೊಂಡ್ಬಿಡ್ತೀರಾ, ಇನ್ನೇನೋ ಹೇಳ್ದೆ ಅನ್ನೋ ತರ. ಆಮೇಲೆ ನೀವು ನಾಳೆ ದಿನ ನಾನಿಲ್ದೇ ಇರೋ ನೋಟ್ಸ್ ರೆಫರ್ ಮಾಡೋವಾಗ
ಈ ಪದಕ್ಕೆ ಏನ್ ಅರ್ಥ? ಇದ್ ಯಾಕೆ ಹಿಂಗ್ ಬರ್ಕೊಂಡಿದೀನಿ ನಾನು? ಇದ್ ನಿಜವಾಗ್ಲೂ ಸರ್ ಹೇಳಿದ್ರ ನಾನೇ ಬರ್ಕೊಂಡ ಎಲ್ಲ ಕನ್ಫ್ಯೂಷನ್ ಶುರು ಆಗುತ್ತೆ ಅಲ್ವಾ? ಅದಕ್ಕೆ ವೆನ್ ಐ ಆಮ್ ಡಿಕ್ಟೇಟಿಂಗ್ ದ ನೋಟ್ಸ್ ಎಲ್ರು ಆದಷ್ಟು ಮ್ಯೂಟ್ ಮಾಡ್ಕೊಂಡ್ಬಿಡಿ. ಎನಿ ಆಲ್ ದ ವೇ ಯು ಹ್ಯಾವ್ ಟು ಮ್ಯೂಟ್ ಇವನ್ ವೈಲ್ ಎಕ್ಸ್ಪ್ಲೈನಿಂಗ್. ಎಕ್ಸ್ಪ್ಲನೇಷನ್ ಮತ್ತೆ ನಿಮ್ಗೆ ಸರಿ ಬರ್ಲಿಲ್ಲ ಅಂದ್ರೂ ಸರಿ ಇನ್ನೊಂದ್ಸಲ ಹೇಳಿ ಅಂದ್ರೆ ಐ ಕ್ಯಾನ್. ಬಟ್ ನೋಟ್ಸ್ ಒಂದ್ಸಲ ಕೊಟ್ಟು ನೀವು ತಪ್ಪೋ ನೆಪ್ಪೋ ಬರ್ಕೊಂಡ್ ಬಿಟ್ಮೇಲೆ ಅದೇ ಅದು ನಿಮ್ ಬುಕ್ಕಲ್ಲಿ. ಇನ್ನು ಆಮೇಲೆ ಚೇಂಜ್ ಮಾಡಕ್ಕಾಗಲ್ಲ. ஆಮೇಲೆ நீங்க கேளுದ್ರು நான் வந்து புஸ்தகத்தை பெரட்டி பார்த்து பின்னாடி எந்த பேஜ்ல இருக்கு அதெல்லாம் ஐ cannot do. ಮುಂದಕ್ಕೆ ಹೋಗೋದಷ್ಟೇ. ಮಿಸ್ಟೇಕ್ ಇಸ್ ಅ ಮಿಸ್ಟೇಕ್. ಸೊ ಮಿಸ್ಟೇಕ್ ಇಸ್ ಅ ಡ್ಯಾಮೇಜ್, ಇಟ್ ಇಸ್ ನಾಟ್ ಮಿಸ್ಟೇಕ್. ಸೊ ಅದಕ್ಕೆ ಸ್ವಲ್ಪ ಆ ನೋಟ್ಸ್ ಕೊಡುವಾಗ ಮಾತ್ರ ಇಫ್ ವೆನ್ ಎವ್ರಿಬಡಿ ಆರ್ ಅಲರ್ಟ್ ಅಂಡ್ ಇಫ್ ಯು ಡೋಂಟ್ ಅನ್ಮ್ಯೂಟ್ ಇಟ್ ದಟ್ ವುಡ್ ಬಿ ಬೆಟರ್. ಕ್ಲಿಯರ್ ಆಗಿ ನಿಮ್ಗೆ ಕೇಳಿಸುತ್ತೆ. 20ನೇ ಪಾಯಿಂಟು, ದೊಡ್ಡ ಪರ್ವತದ ಮೇಲಿನ ಶಿಖರಗಳಲ್ಲಿ ಇವಾಗಾದ್ರೂ ವಾಸಿ. ಇದೆಲ್ಲ ನಾಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಸ್ ದೋ ಇಟ್ ಇಸ್ ವೆರಿ ಅಂಡರ್ಸ್ಟ್ಯಾಂಡಬಲ್, ಸೆಲ್ಫ್ ಎಕ್ಸ್ಪ್ಲನೇಟರಿ. ಕಪಿಲೋಪಾಖ್ಯಾನ ಎಲ್ಲ ಬಂದಾಗ ಈಕ್ವೇಶನ್, ಮ್ಯಾಥಮೆಟಿಕಲ್ ಈಕ್ವೇಶನ್ಸ್ ಎಲ್ಲ ಇರುತ್ತೆ. ಅದ್ ನೀವೇ ಡಿರೈವ್ ಮಾಡಿ ಬರ್ಕೋಬೇಕು. ಸ್ಮಿತಾ ನೋಸ್ ಹೌ ಟು ಡೂ ಇಟ್. 5 + 2 + 5 + 2 + 1 ಅದಕ್ಕೆಲ್ಲ ಹೇಳ್ತೀನಿ ನಿಮ್ಗೆ ಡಿರೈವೇಶನ್. ಅವಾಗೆಲ್ಲ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ತುಂಬಾ ಅಕ್ಯುರೇಟ್ ಆಗಿ ಬರ್ಕೋಬೇಕು. ಅವಾಗ್ಲೇ ನಿಮ್ಗೆ ಅದು ಅರ್ಥ ಆಗೋದು. ಇಲ್ಲದ್ರೆ ಏನೂ ಅರ್ಥ ಆಗಲ್ಲ. ಅದೆಲ್ಲ ಆ ಚಾಪ್ಟರ್ ಎಲ್ಲ ಬಂದಾಗ ಅಕ್ಯುರಸಿ ಇಸ್ ವೆರಿ ಇಂಪಾರ್ಟೆಂಟ್. ದೊಡ್ಡ ಪರ್ವತದ ಮೇಲಿನ ಶಿಖರಗಳಲ್ಲಿ ಮೇಘಕೂಟಗಳು ಇರುವ ಹಾಗೆ, ದೊಡ್ಡ ಪರ್ವತದ ಮೇಲಿನ ಶಿಖರಗಳಲ್ಲಿ ಮೇಘಕೂಟಗಳು ಇರುವ ಹಾಗೆ ನಿನ್ನ ಇಡೀ ದೇಹವು ಕಂಡುಬರುತ್ತದೆ. ನಿನ್ನ ಇಡೀ ದೇಹವು ಕಂಡುಬರುತ್ತದೆ. ನಿನ್ನ ಇಡೀ ದೇಹವು ಕಂಡುಬರುತ್ತದೆ. 21st ಪಾಯಿಂಟ್, ಸಕಲ ಚರಾಚರಗಳಿಗೂ ಮಾತೆಯಾಗಿ ಇರುವ ಭೂಮಿದೇವಿ, ಸಕಲ ಚರಾಚರಗಳಿಗೂ ಮಾತೆಯಾಗಿ ಇರುವ ಭೂಮಿದೇವಿ ಸಕಲ ಚರಾಚರಗಳಿಗೂ ಮಾತೆಯಾಗಿರುವ ಭೂಮಿದೇವಿ ಸಾಕ್ಷಾತ್ ನಿನ್ನ ಧರ್ಮಪತ್ನಿ, ಸಾಕ್ಷಾತ್ ನಿನ್ನ ಧರ್ಮಪತ್ನಿ. ಇವಳನ್ನು ಶುದ್ಧವಾದ ಜಲದ ಮೇಲೆ ಇರಿಸಿ, ಇವಳನ್ನು ಶುದ್ಧವಾದ ಜಲದ ಮೇಲೆ ಇರಿಸಿ ಇವಳನ್ನು ಶುದ್ಧವಾದ ಜಲದ ಮೇಲೆ ಇರಿಸಿ ಎಲ್ಲಾ ಜೀವಂಗಳಿಗೂ ಬಾಳಲು ಜಾಗವನ್ನು ನೀನು ಮಾಡಿಕೊಟ್ಟಿರುವೆ. ಎಲ್ಲ ಜೀವಗಳು ಬಾಳುವ ಹಾಗೆ ಜಾಗವನ್ನು ಮಾಡಿಕೊಟ್ಟಿರುವ ಜಗತ್ಪಿತನು ನೀನಾಗಿರುವೆ. ನೆಕ್ಸ್ಟ್ ಪಾಯಿಂಟ್ 22ನೇದು, ವಿಧೇಯ ಚಾಸ್ಯೆ ನಮಸಾ ಸಹತ್ವಯ. ವಿಧೇಮ ಚಾಸ್ಯೈ ಸೇಗೆ ಯಾವತ್ತು ಐಕಾರ ಒತ್ತು. ಚಾಸ್ಯೈ ವಿಧೇಮ ಚಾಸ್ಯೈ ನಮಸಾ ಸಹತ್ವಯ. ವಿಧೇಮ ಚಾಸ್ಯೈ ನಮಸಾ ಸಹತ್ವಯ. ನಮಸಾ
ಸಹತ್ವಯ. ತಂದೆ ತಾಯಿಯರಾದ ನಿನಗೂ ಭೂಮಾದೇವಿಗೂ ದ್ವಾನ ತ್ವಯ ತ್ವಯ ಸಹ ತ್ವಯ ತ್ವಯ ವಿಧೇಮ ಚಾಸ್ಯೈ ನಮಸ ಸಹ ತ್ವಯ. ನಿನಗೂ ಭೂಮಿದೇವಿ ನಿನಗೂ ಭೂಮಿದೇವಿಗೂ ನಮಸ್ಕಾರಗಳು. ನಿನಗೂ ಭೂಮಿದೇವಿಗೂ ನಮಸ್ಕಾರಗಳು. ತಂದೆ ತಾಯಿ ಅದಾದ್ಮೇಲೆ ಆಮೇಲೆ ಏನ್ ಸರ್? ತಂದೆ ತಾಯಿ, ತಂದೆ ಅನ್ನಿಸ್ಕೊಂಡವನು ವರಾಹ, ಜಗತ್ಪಿತ, ಜಗನ್ಮಾತೆ ತಾಯಿ. ತಂದೆಯಾದ ನಿನಗೂ ಭೂಮಾದೇವಿಗೂ ನಮಸ್ಕಾರಗಳು. ಇನ್ ಮುಂದಕ್ಕೆ ಐ ಥಿಂಕ್ ಸುಮ್ಮನೆ ಓದ್ಬಿಡ್ತೀನಿ, ಈ ಪಾಯಿಂಟ್ ಬೇಕಿಲ್ಲ, ಯಾಕಂದ್ರೆ ಯಾಗದ್ದೆಲ್ಲ ಮುಗಿದೋಯ್ತು. ಸುಮ್ನೆ ಅಲ್ಲಿ ಎಕ್ಸ್ಪ್ಲನೇಷನ್ ಇದ್ದಿದ್ದು ಹಂಗಂಗೆ ನಾನು ಅದ ಶ್ಲೋಕ ಇದ್ದಿದ್ನ ಅದನ್ನ ಅರ್ಥ ಹಂಗೆ ಮಾಡ್ಕೊಂಡೆ. ಭೂಮಿಯನ್ನು ಉದ್ಧರಿಸುವ ಈ ಆಶ್ಚರ್ಯವಾದ ಕ್ರಿಯೆಯನ್ನು ನೀನಲ್ಲದೆ ಬೇರೆ ಯಾರು ತಾನೇ ಮಾಡಲು ಸಾಧ್ಯ? ಆದರೂ ನಿನಗಿದ್ದು ಒಂದು ದೊಡ್ಡ ಕೆಲಸವೇನಲ್ಲ. ಈ ಆಶ್ಚರ್ಯವಾದ ಮಾಯೆಯನ್ನು ಸೃಷ್ಟಿಸಿದವನು ನೀನೇ ಆಗಿರುವೆ. ಹಾಗಾಗಿ ಆ ಮಾಯೆಯಿಂದ ಹೊರಬಂದಂತಹ ದೊಡ್ಡ ಭೂಮಿಯನ್ನು ಎತ್ತಲು ಸಮರ್ಥನಾಗಿರುವೆ. ಇದೆಲ್ಲ ಸುಮ್ಮನೆ ಕೇಳಿಸ್ಕೊಂಡ್ರೆ ಸಾಕು, ಇದೆಲ್ಲ ಸೆಲ್ಫ್ ಎಕ್ಸ್ಪ್ಲನೇಟರಿ. ವೇದಮಯವಾದ ನಿನ್ನ ಶರೀರವನ್ನು ನೀರಿನಿಂದ ಮೇಲೆದ್ದು ನೀನು ಹೊರಬಂದಾಗ ದೇವಾನುದೇವತೆಗಳು, ಪಿತೃಲೋಕದ ದೇವತೆಗಳು ಎಲ್ಲರೂ ಜನರ್ಲೋಕ, ತಪರ್ಲೋಕ, ಸತ್ಯಲೋಕ ಎಲ್ಲಾ ಲೋಕಗಳಲ್ಲೂ ಪ್ರೋಕ್ಷಿಸಲ್ಪಟ್ಟು ಸಕಲ ದೇವತೆಗಳು ಪೂಜಿಸಿದರು. ಚರಾಚರಗಳ ಮೇಲೆ ಆ ಬಿಂದು ಪ್ರೋಕ್ಷಿಸಲ್ಪಟ್ಟು ಎಲ್ಲಾ ಲೋಕಗಳು ಶುದ್ಧ ಸ್ನಾನವನ್ನು ಮಾಡುವ ಹಾಗೆ ಪವಿತ್ರೀಕೃತಗೊಳಿಸಿದೆ. ಈ ರೀತಿ ನಿನ್ನ ಮಹಿಮೆಯನ್ನು ಹೇಳಿಕೊಂಡು ಹೋಗಬಹುದು, ಅದಕ್ಕೆ ಎಲ್ಲೆಯೇ ಇಲ್ಲ. ಯಾರು ನಿನ್ನ ಮಹಿಮೆಗಳನ್ನು ಎಲ್ಲಿಯವರೆಗೂ ಹೇಳುತ್ತಲೇ ಇರುತ್ತಾರೋ ಅಲ್ಲಿಯವರೆಗೂ ಆ ಒಂದು ಮೂಢತೆ ಎನ್ನುವುದು ಬರುವುದೇ ಇಲ್ಲ. ವಿಶ್ವಂ ಸಮಸ್ತಂ ಭಗವನ್ ವಿಧೇಹಿಶಂ. ಇದರ ಮೂಲಕ ನಿನಗೆ ಮಂಗಳಾಶಾಸನವಾಗಲಿ. ಇದೆಲ್ಲ ಅದರ ಸುಮ್ಮನೆ ಪ್ರೇಸ್ ಮಾಡ್ಕೊಂಡು ಹೋಗೋದಷ್ಟೇ. ಸಾರವಾಗಿರೋದು ಇಲ್ಲಿಗೆ ಮುಗ್ದೋಗುತ್ತೆ, ಆಯ್ತಾ? ಈ ವೇದ ತುಲ್ಯವಾದ ಸ್ತೋತ್ರಗಳನ್ನು ಭಗವಂತನು ಆಲಿಸಿ ವರಾಹನು ಭೂಮಿಯನ್ನು ಪ್ರಳಯ ಜಲದಿಂದ ಮೇಲೆ ಇಟ್ಟು ಕಾಪಾಡಿದನು. ಲೀಲೆಯಾಗಿ ರಸಾತಳದಿಂದ ಆ ಭೂಮಿಯನ್ನು ಉದ್ಧರಿಸಿ ಲೀಲಾಜಾಲವಾಗಿ ಅಂತರ್ದಹನನಾದನು. ವರಾಹ ಅಂತರ್ದಹನ ಆದ. ಮೈತ್ರೇಯರ ಫಲಶ್ರುತಿ. ವರಾಹನ ಸ್ತೋತ್ರವನ್ನು, ಕಥೆಯನ್ನು ಯಾರು ಹೇಳುವರೋ ಕಲಿಯುವರೋ ಅನ್ನೋದು ನಾವು ಹಾಕೊಳ್ಳೋದು ಅದ್ರ ಜೊತೆಯಲ್ಲಿ, ಆಯ್ತಾ? ಅಂತವರ ಹೃದಯದಲ್ಲಿ ಜನಾರ್ದನ ಅನ್ನೋ ವರ್ಡ್ ಇಲ್ಲ, ಜನಾರ್ದನ ಮಹಾಪ್ರಾಣ ಇಲ್ಲ, ಅಲ್ಲಿ ಅಲ್ಪ ಪ್ರಾಣ. ಯಾಕಂದ್ರೆ ಜನರ ಆರ್ದನಗಳನ್ನ ಕೇಳುವವನವನು. ಜನಾರ್ದನನು ಬಹಳ ಬೇಗ ಪ್ರಸನ್ನನಾಗುತ್ತಾನೆ. ಭಗವಂತನೇ ಪ್ರಸನ್ನವಾದನೆಂದು ಅವರಿಗೆ ಅನುಗ್ರಹವಾಗದಿರುವುದು ಎಂಬುದೇನೂ ಇಲ್ಲ. ಆದರೂ ಆ ಎಲ್ಲಾ ಫಲಗಳು ಬಹಳ ತುಚ್ಛವೆಂದು ನೀನು ಭಾವಿಸು. ಮೈತ್ರೇಯರು ನಮಗೆ ಹೇಳ್ತಾ ಇರೋದು, ಆಯ್ತಾ? ಭಾವಿಸು. ಭಗವಂತನಲ್ಲದೆ, ಭಗವಂತನ ಭಕ್ತಿ ಮಾಡುವವರು ಅಲ್ಲದೆ ಅಂತವರಿಗೆ ಭಗವಂತನು ತನ್ನನ್ನೇ ಕೊಟ್ಟು ತನ್ನ ನೆಲೆಯನ್ನೇ ಪಡೆಯುವಂತೆ ಆಗಿಸುತ್ತಾನೆ. ಇದೊಂದೇ ಎಲ್ಲದಕ್ಕೂ ಮುಕುಟಪ್ರಾಯವಾಗಿ ಸ್ವಗತಿಂ ಪದಃ ಪರಾಮ. ಇದನ್ನೆಲ್ಲ ನೀವು ಕಲ್ತಿದ್ದೀರ ಶ್ಲೋಕದಲ್ಲಿ. ಈ ಲೋಕದಲ್ಲಿ ಯಾವ ಮನುಷ್ಯನು ಎಲ್ಲಾ ಪುರುಷಾರ್ಥಗಳನ್ನು, ಅವುಗಳ ಸಾರವನ್ನು ತಿಳಿದುಕೊಂಡು ಭಗವಂತನ ಈ ಕಥೆಗಳನ್ನು ಯಾರು ತಾನೇ ಅವನ ಲೀಲೆಗಳನ್ನು ಸಾಕು ಎಂದು ಹೇಳಲು ಸಾಧ್ಯ? ವಿನಾನರೇತರಂ. ಅಮೃತಮಯವಾದಂತಹ ಸಂಸಾರ ತಾಪವನ್ನೇ ನೀಗಿಸುವ ಅವನ ಕಥೆಗಳು ಸುಮಧುರವಾಗಿದೆ. ಇಲ್ಲಿಗೆ ಮುಕ್ತಾಯವಾಗುತ್ತೆ. ಇದು ಲಾಸ್ಟ್ ಪಾಯಿಂಟ್ಗಳಿದೆಯಲ್ಲ, ಇದನ್ನ ಬೇಕಾದ್ರೆ ನಾನು ಸುಮ್ಮನೆ ಕಳಿಸ್ತೀನಿ, ನೋಡ್ಕೊಂಡು ಬರ್ಕೊಳ್ಳಿ. ಡಿಕ್ಟೇಟ್ ಮಾಡಕ್ ಏನೂ ಇಲ್ಲ. ಓಕೆ, ಸೊ ಇಲ್ಲಿಗೆ ನಮ್ಮ ವರಾಹ ಸ್ವಾಮಿಯ ಒಂದು ಅವತಾರ ಮುಗೀತು.
ಮುಗೀತು ಅಂದ್ರೆ ಇಲ್ಲಿಗೆ ಮುಗಿಲಿಲ್ಲ. ಹಿರಣ್ಯಾಕ್ಷನ ಜೊತೆ ಯಾವ ರೀತಿ ದ್ವಂದ್ವ ಕಾಳುಗ ಯುದ್ಧವನ್ನ ಮಾಡ್ತಾನೆ ವರಾಹ ಅನ್ನೋದು ತುಂಬಾ ಮುಖ್ಯ. ಆಯ್ತಾ ಸರ್? ಈ ಯುದ್ಧ ಯಾವನಿಗೆ ಬೇಕು ಸರ್? ತುಂಬಾ ಮುಖ್ಯನಾ? ಅವನೇನೋ ಬಾಣ ಹಾಕ್ತಾನೆ, ಇವನೇನೋ ಬಾಣ ಹೊಡಿತಾನೆ, ತುಂಬಾ ಮುಖ್ಯವಾ ಅಂದ್ರೆ ಬಹಳ ಮುಖ್ಯ. ಯಾಕಂದ್ರೆ ನಮ್ಮ ಜೀವನದಲ್ಲಿ ಡ್ಯುಯಾಲಿಟೀಸ್ ಅನ್ನೋ ಯುದ್ಧ ಬರ್ತಾ ಇದೆಯಾ ಇಲ್ವಾ? ಭಾಗವತ ಕ್ಲಾಸ್ ಕುತ್ಕೊಳ್ಳೋವಾಗ್ಲೇ ಅಯ್ಯೋ ಕುತ್ಕೋಬೇಕಾ ಅಂತ ನನಗೇ ಬರುತ್ತೆ, ನಿಮಗಿರ್ಲಿ, ನಿಮ್ವರ್ಗೂ ಬೇಡ. ఇంత కమిట్మెంట్ అయ్యానే ఎప్పుడూ కూర్చోవాలా ఈ ಭಾಗವತ ಕ್ಲಾಸ್లో? ಕಮಿಟ್ಮೆಂಟ್ ಇಲ್ದಿದ್ರಾದ್ರೂ ಅಮೇರಿಕಾಲ್ ಬಂದು ಅಮೇರಿಕಾಲಿದ್ದೀನಿ ಅಂತ ಆರಾಮಾಗಿರ್ಬೋದಿತ್ತು. ಈ ಕಮಿಟ್ ಆಗಿರೋದ್ರಿಂದ ಅಮೇರಿಕಾಲ್ ಇರೋರ್ನು ಕೂರ್ಸ್ಕೊಂಡ್ ಕೂತಿದ್ದೀನಲ್ವಾ ಅಂತ ದ್ವಂದ್ವ ಬರುತ್ತಾ ಇಲ್ವಾ? ಮಾಡ್ಬೇಕಲ್ಲ, ಅಯ್ಯೋ ಇಷ್ಟೊತ್ ಕುತ್ಕೋಬೇಕಲ್ಲ, ಅಯ್ಯೋ ಇಷ್ಟೊತ್ ಹೇಳ್ಬೇಕಲ್ಲ. ಅದು ಏನು ಹಾಫ್ ಅನ್ ಅವರ್ ಮುಂಚೆ ಇನ್ನೂ 2 ಅವರ್ ಕೂತಿದ್ದೆ ಅಲ್ವಾ? ಬರುತ್ತೆ, ಬಂದ್ರೆ ಬರ್ಲಿ ಪರವಾಗಿಲ್ಲ. ಡ್ಯುಯಾಲಿಟೀಸ್ ಬರುತ್ತೆ, ಮಾಡ್ಲಾ ಬೇಡ್ವಾ ಅಂತ 2 ಅಲೆ ಹಿಂಗ್ ಬಂದು ಅಪ್ಪಳಿಸುತ್ತೆ. ಅದು ಅಪ್ಪಳಿಸ್ಕೊಳ್ಳಿ, ನಾನ್ ದಿಟ್ಟವಾಗಿರ್ಬೇಕು ಅಲ್ವಾ? ಈ ದಿಟ್ಟತೆ ಅನ್ನೋದು ಏನು? 2 ಡ್ಯುಯಾಲಿಟೀಸ್ ಹಿಂಗ್ ಬಂದು ಅಪ್ಪಳಿಸೋದು ಅನ್ನೋದೇ ಹಿರಣ್ಯಾಕ್ಷ ಮಾಡುವ ಯುದ್ಧ. ಆದ್ರೆ ನಾನ್ ಹಿರಣ್ಯಾಕ್ಷ ಮಾಡಿರೋ ಅಲೆಗಳ ಯುದ್ಧಕ್ಕೆ ಕೊಚ್ಕೊಂಡ್ ಹೋಗ್ಬಾರ್ದು. ನಾನೇನಾಗಿರ್ಬೇಕು? ವರಾಹನ ಹಾಗೆ ದೃಢವಾಗಿ ಇರಬೇಕು. ದಟ್ ಇಸ್ ವೈ ದ ಮೋರ್ importance and emphasis on the Varaha Swami and ಹಿರಣ್ಯಾಕ್ಷನ ದ್ವಂದ್ವ ಕಾಳುಗ ಯುದ್ಧ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಆಯ್ತಾ? ಈ ಯುದ್ಧವನ್ನ ಏನು ಎಲ್ಲಾರ್ಗೂ ಗೊತ್ತಿರೋ ವಿಚಾರ ತಾನೇ. ಯುದ್ಧ ಮಾಡಿದ್ರು ಕೊನೆಗೆ ಹಿರಣ್ಯಾಕ್ಷ ಹೋದ ಅಲ್ವಾ? ಅದು ತುಂಬಾ ಇಂಪಾರ್ಟೆಂಟೇ ಅಲ್ಲ. ಆ ದ್ವಂದ್ವ ಯುದ್ಧದಲ್ಲಿ ಫಿಲಾಸಫಿ ಏನು ಅನ್ನೋದು ತುಂಬಾ ಮುಖ್ಯ. ತುಂಬಾ ದೊಡ್ಡ ಚಾಪ್ಟರ್ ಅದು ಹೇಳ್ಬೇಕು ಅಂದ್ರೆ. ಇವನೇನು ಬಾಣವನ್ನ ಪ್ರಯೋಗ ಮಾಡ್ದ, ಆ ಬಾಣಕ್ಕೆ ಪ್ರತಿರೂಪವಾಗಿ ಏನನ್ನ ವರಾಹಸ್ವಾಮಿ ಹಾಕದ. ದೇರ್ ಇಸ್ ನೋ ನೋಟ್ಸ್, ಯು ಹ್ಯಾವ್ ಟು ಓನ್ಲಿ ಅಂಡರ್ಸ್ಟ್ಯಾಂಡ್ ಅಷ್ಟೇನೆ. ಫಿಲಾಸಫಿಕಲ್ ಆಸ್ಪೆಕ್ಟ್ ಇಂದ ಅದು ನೀವು ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು. ಹಂಗ ಅರ್ಥ ಮಾಡ್ಕೊಂಡ್ರೇನೆ ಆ ಯುದ್ಧದ ಸಾರಾಂಶ ಗೊತ್ತಾಗುತ್ತೆ. ಮಾಯಾ ಯುದ್ಧ ಎಲ್ಲ ಮಾಡ್ತಾನೆ, ಮೂತ್ರವನ್ನ ಮತ್ತೆ ಅಮೇಧ್ಯಗಳನ್ನೆಲ್ಲ ಆಕಾಶದಿಂದ ಸುರಿಸ್ತಾನೆ. ವರಾಹ ಮಲಿನ ಆಗೋಗ್ತಾನೆ, ಪೂರ್ತಿ ರಕ್ತವನ್ನ ಸುರಿಸ್ತಾನೆ, ಮಸ್ತಿ ಮಾಂಸಾದಿಗಳನ್ನೆಲ್ಲ ಮೇಲಿಂದ ಹಾಕ್ತಾನೆ ಮಾಯಾ ಯುದ್ಧದಲ್ಲಿ. ಇಡೀ ಈ ವಿಶ್ವವನ್ನೇ ಕತ್ತಲು ಮಾಡಿ ಹಾಕ್ತಾನೆ. ಕಣ್ಣಿಗೆ ಏನೂ ಗೋಚಾರ ಆಗಬಾರ್ದು ಅಂತ ಗಾಢಾಂಧಕಾರವಾಗಿ ಮಾಡಿ ಹಾಕ್ತಾನೆ ಮಾಯಾ ಯುದ್ಧದಲ್ಲಿ. ಅದಕ್ಕೆಲ್ಲ ಎಕ್ಸ್ಪ್ಲನೇಷನ್ ಇದೆ, ಗೊತ್ತಾಯ್ತಾ? ಅವನು ಮಾಡೋದು ಮುಖ್ಯ ಅಲ್ಲ, ನಮ್ಮಲ್ಲಿ ಅದ್ ಏನಾಗಿದೆ ಅನ್ನೋದು ಮುಖ್ಯ. ಗೊತ್ತಾಯ್ತಾ? ಅದನ್ನೆಲ್ಲ ನಿಮಿಷ ಮಾತ್ರದಲ್ಲಿ ನಿವಾರಣೆ ಮಾಡ್ತಾನೆ ಭಗವಂತ. ಬಾರಿ ನಿವಾರಣೆ ಮಾಡೋದು ಹೆಚ್ಚ? ನಮ್ಮನೆ ಬಾತ್ರೂಮ್ ಕ್ಲೀನ್ ಇಲ್ಲ ಅಂದ್ರೆ ನಾವೇ ನಿವಾರಣೆ ಮಾಡಿ ಹಾರ್ಪಿಕೋ ಗಿರ್ಪಿಕೋ ಹಾಕಿ ಕ್ಲೀನ್ ಮಾಡ್ತೀವಿ. ಅಂತ ಅದ್ರಲ್ಲಿ ವಿಶ್ವದ ಬಾತ್ರೂಮ್ನ ಅವನ್ ಕ್ಲೀನ್ ಮಾಡೋದು ಹೆಚ್ಚ? ಬಾರಿ ಅವನಿಗೆ ಅದೆಲ್ಲ ಬಾರಿ ದೊಡ್ಡ ಕೆಲ್ಸವೇ ಅಲ್ಲ. ಆದ್ರೂ ಭಗವಂತ ಅದನ್ನ ಕ್ಲೆನ್ಸ್ ಮಾಡ್ತಾನೆ ಅನ್ನೋದ್ರಲ್ಲಿ ಒಂದು ವಿಷಯ ಅಡಗಿದೆ. ಈ ತರಾನೇ ಎಲ್ಲ ಮರೆಸಿ ಅಪ್ಪರ್ ಲೇಯರ್ ಅಲ್ಲಿ ಒಳ್ಳೆ ಏನು ಪಫಲ್ಲಿ ಹೆಂಗೆ ಕೆಳಗಡೆ ಮೇಲೆ ಎಲ್ಲ ಲೇಯರ್ಸ್ ಗಳಿರ್ತೋ ಆ ರೀತಿ ಕಥಾರೂಪಕವಾಗಿ ಹೆಣೆದು ಬಿಡ್ತಾರೆ. ಒಳಗಡೆ ಪಲ್ಯ ಸ್ಟಫ್ ಮಾಡಿರ್ತಾರೆ. ಆ ಪಲ್ಯ ಅನ್ನೋದು ಏನು? ನಮಗ ಬೇಕಾಗಿರೋ ಜೀವಾಳ. ಗೊತ್ತಾಯ್ತಾ? ಮೇಲೆ ಯುದ್ಧವಂತೆ ಅದುವಂತೆ ಇದಂತೆ ಅಂತ ಏನೋ ಕಥಾರೂಪಕವಾಗಿ ಒಂದಷ್ಟೆಲ್ಲ ಬೈಂಡ್ ಮಾಡ್ಬಿಡ್ತಾರೆ. ಕೊನೆಯಲ್ಲಿ ಇದೆ ನೋಡಿ ಆ ಪಲ್ಯ ಅನ್ನೋದು, ಅದೇ ಸಾರಸತ್ವವಾದಂತಹ ವಿಚಾರ. ಪಲ್ಯವಿಲ್ದೆ ಪಫ್ ತಿನ್ನಕ್ಕಾಗತ್ತಾ? ಪಫ್ ತಿಂತೀರಾ, ಆದ್ರೆ ಪಲ್ಯ ಇದೇನೋ ಆ ಒಂದು ಭಾವನೆಯಲ್ಲೇ ಬಾಯಿಗೆ ಇಟ್ಕೊಂಡು ತಿಂತೀರಾ. ಇಲ್ಲ ಅಂದ್ರೆ ಅಯ್ಯೋ ಇದೆಂತ ಪಫು ಅಂತೀರಾ ಅಲ್ವಾ? ಇಟ್ ಹ್ಯಾಸ್ ಟು ಬಿ ಸ್ಯಾಂಡ್ವಿಚ್ಡ್. ಈ ಕಥಾ ಸಾರಾಂಶ ಅನ್ನೋದು ಅದು ಮಧ್ಯದಲ್ಲಿದ್ದು ಮಿಕ್ಕಿದೆಲ್ಲ ಅದರಲ್ಲಿ ಅಡಕವಾಗಿ ಸ್ಯಾಂಡ್ವಿಚ್ ಆಗಿರುತ್ತೆ. ಆ ದ್ವಂದ್ವ ಕಾಳುಗ ಯುದ್ಧ ಅನ್ನೋದೇ ಕ್ಯಾಂಟೋ 3 ಚಾಪ್ಟರ್ 19. ಆಯ್ತಾ? ತೃತೀಯ ಸ್ಕಂದೆ ಏಕವಿಂಶೋಧ್ಯಾಯ. ಆಯ್ತಾ? ಏಕೋನವಿಂಶೋಧ್ಯಾಯ, ಏಕವಿಂಶ ಅಲ್ಲ ಏಕೋನವಿಂಶೋಧ್ಯಾಯ. ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಏನು ಅಂತ. ಗೊತ್ತಾಯ್ತಾ? ಲಾಸ್ಟ್ ಕ್ಲಾಸ್ ಅಲ್ಲಿ ವರಾಹನ ಅವತಾರವನ್ನ ನೋಡಿದ್ವಿ. ಅದಕ್ಕೆ ಹಿಂದಿನ ಕ್ಲಾಸ್ ಅಲ್ಲಿ ಪೂರ್ವ ಭಾಗವಾಗಿ ಬ್ರಹ್ಮನ ಆಜ್ಞೆ ಯಾರಿಗೆ? ಸ್ವಯಂಭವ ಮನು ಹಾಗೂ ಶತರೂಪೆ, ಅದನ್ನ ನೋಡಿದ್ವಿ. ಆಮೇಲೆ ಶತರೂಪೆ ಮತ್ತೆ ಸ್ವಯಂಭವ ಮನು ಯಾವ ರೀತಿ ಬ್ರಹ್ಮನ ಆಜ್ಞೆಯನ್ನ ಪರಿಪಾಲನೆ ಮಾಡಕ್ಕಾಗ್ಲಿಲ್ಲ,
ಏನಕ್ಕಂದ್ರೆ ಭೂಮಿಯಲ್ಲಿ ಇರ್ಲಿಲ್ಲ ಅನ್ನೋದು ನೋಡಿ ಚಿಂತಾಕ್ರಾಂತನಾಗಿ ಬ್ರಹ್ಮ ಆಲೋಚನೆಗೊಂಡದ್ದನ್ನು ನೋಡಿದ್ರಿ ಅಲ್ವಾ. ನಂತರ ಹೋದ ಕ್ಲಾಸಲ್ಲಿ ವರಾಹ ಸ್ವಾಮಿ ಅಂಗುಷ್ಟಂ ಪರಿಮಾಣಕಂ ಚಿಕ್ಕ ಒಂದು ಗಾತ್ರದಲ್ಲಿ ಬಂದು ಮಳ 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 ಅಂತ ಬೆಳೆದು ನಿಂತದ್ದನ್ನ ನೋಡಿದ್ರಿ. ಮಂಗಳಾರತಿ ಮಾಡ್ದೆ, ನೆನಪಿದ್ಯಾ? ನಮ್ಮನೇಲೆ ಮಾಡ್ದೆ ಅಲ್ವಾ, ಬುಕ್ಗೆ ಮಾಡ್ಬಿಟ್ಟೆ. ಒಂದ್ ಚಿಕ್ಕ ಭೂವರಾಹ ಸ್ವಾಮಿಯನ್ನು ತೋರಿಸ್ದೆ ಅನ್ಸುತ್ತೆ, ಐ ಥಿಂಕ್ ಅಲ್ವಾ, ತೋರಿಸ್ದೆ ಅಲ್ವಾ. ಇತ್ಯಭಿಧ್ಯಾಯತೋ ನಾಸಾ ವಿವರಾತ್ ಸಹಸಾನಘ ವರಾಹತೋ ಕೋ ನಿರಗಾತ್ ಅಂಗುಷ್ಟ ಪರಿಮಾಣಕ ಅಲ್ವಾ. ಸೊ ಅಂಗುಷ್ಟ ಪರಿಮಾಣಕವಾದಂತಹ ವರಾಹ ಹೆಂಗೆ ಬೆಳೆದು ನಿಂತ, ಅದಕ್ಕೆ ಒಂದು ಉಪಮೇಯನೂ ಕೊಟ್ಟೆ, ನೆನಪಿದ್ಯಾ? ಏನು ಉಪಮೇಯ ಕೊಟ್ಟೆ ಅವನು ಬೆಳೆದು ನಿಂತಿರೋ ಗಾತ್ರಕ್ಕೆ? ನಿಮಗ್ ನೆನಪಿದ್ರು ಸಾಕು ಸರ್, ನಮಗೇನ್ ನೆನಪಿರೋದ್ ಬೇಕಿಲ್ಲ ಅಂತ ಇದ್ದೀರಾ? ವಾಮನಂದ್ ಅನ್ಸುತ್ತೆ, ವಾಮನಂದ್ ಇರ್ಬೇಕು. ವಾಮನಂದ್ ಕೊಡ್ಲಿಲ್ಲ, ಇನ್ನೊಂದು ಉಪಮೇಯ ಕೊಟ್ಟೆ. ರೇಖಾ ಪರ್ವತಾಕಾರದಲ್ಲಿ ಬೆಳೆದ್ರು. ಪರ್ವತಾಕಾರದಲ್ಲಿ ಬೆಳೆಯುವುದು. ಇನ್ ಸ್ವಲ್ಪ ವಿಸ್ತಾರವಾಗಿ ಹೇಳಿ, ಯಾವ ರೀತಿ ಪರ್ವತಾಕಾರವಾಗಿ? ಪರ್ವತವಂತ ಎತ್ತುಗ ಎಟಗಿನಾಡನೆ ಸರ್. ಪರ್ವತದಷ್ಟು ಎತ್ತರ ಅಲ್ಲ ಸರ್, ಅಗಲ ಸರ್, ಪರ್ವತದಷ್ಟು ಅಗಲ ಅಂತ. ಎತ್ತರ ಆದ್ಮೇಲೆ ಅಗಲ, ಸರಿ. ಮೇರು ಪರ್ವತನ ಸರ್. ಮುಂದಕ್ಕೆ ಹೇಳಿ. ವೆರಿ ಗುಡ್. ಹೇಳಿ ಕನಕ. ವೆರಿ ಗುಡ್ ಅಂದ ತಕ್ಷಣ ಕನಕ ಮಾಮಿ ಬಾಯ್ ಮುಚ್ಕೊಂಡ್ರು. ವೆರಿ ಬ್ಯಾಡ್ ಅಂತೀನಿ, ಹೇಳಿ. ಅಲ್ಲ, ಹೇಳಿ. ಮೇರು ಪರ್ವತದಷ್ಟು ಎತ್ತರದಲ್ಲಿ ಎತ್ತರಕ್ಕೆ ಹೋಲಿಸ್ತಾರ ಅದನ್ನ. ಎತ್ತರವೂ ಇಲ್ಲ ಅಗಲವೂ ಇಲ್ಲ. ಹಿಮಾಲಯ ಎತ್ತರ, ನಾನ್ ಅಗಲ. ಹಿಮಾಲಯ ಪರ್ವತ ಅಂತ ಹಿಮಾಲಯ ಪರ್ವತ. ಆಮೇಲೆ ಅಲ್ಲಿ ಮೇರು ಆನ್ಸರ್ ಬಂತು, ಇಲ್ಲಿ ಹಿಮಾಲಯ ಆನ್ಸರ್ ಬಂತು. ಅಷ್ಟು ದೊಡ್ಡದು ಅಂತ, ಮೇರು ಪರ್ವತದಷ್ಟು ದೊಡ್ಡದು ಅನ್ನೋ ತರದಲ್ಲಿ. ವೆರಿ ಲಾಸ್ ಆಫ್ ಮೆಮೊರಿ, ವೆರಿ 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 ಲಾಸ್ ಆಫ್ ಮೆಮೊರಿ. ಇಷ್ಟು ನೀವು ಹೋದ್ವಾರ ಹೇಳಿದ ಈ ವಾರ ಮರಿತೀರಾ ಅಂದ್ರೆ ಏನು ರೀಕಾಲೇ ಮಾಡ್ಕೊಳಲ್ಲ ಅಲ್ವಾ? ನೀವ್ ಇದೀರಲ್ಲ ಸರ್ ರೀಕಾಲ್ ಮಾಡ್ಕೊಳಕ್ಕೆ, ನಾವ್ ಯಾಕೆ ಮಾಡ್ಕೋಬೇಕು? ಇನ್ ಒನ್ ವೇ ಯು ಆರ್ ವೆರಿ ಮಚ್ ಹೆಲ್ಪ್ಫುಲ್ ಟು ಮೀ. ಯಾಕೆ ಹೇಳಿ? ಸಿಲೆಬಸ್ ನ ಮರೆಯಕ್ಕೆ ಬಿಡಲ್ಲ ನನ್ ಸ್ಟೂಡೆಂಟ್ಸ್. 3 ಹೊತ್ತು ನನಗ್ ನೆನಪು ಮಾಡಿಸ್ತಾರೆ. ಏನು ಉಪಮೇಯ ಕೊಟ್ಟೆ? ವರಾಹನ ಗಾತ್ರವನ್ನ ಮೇರು ಪರ್ವತ, ಮಂದರ ಪರ್ವತ, ಹಿಮಾಚಲ ಪರ್ವತ, 3 ಪರ್ವತಗಳು 3 ಚಿಕ್ಕ ಚಿಕ್ಕ ಮಣಿಗಳಾಗಿತ್ತು ಅವನ ಗೆಜ್ಜೆಗೆ. ಹೇಳಿರ್ಲಿಲ್ವಾ ಸರ್? ನನ್ ಗೆಜ್ಜೆ ಬಿದ್ದೋಗೋದೇ ನಾನ್ ನೋಡ್ಕೊಳಲ್ಲ, ಇನ್ನು ಅವನ ಗೆಜ್ಜೆ ಎಲ್ಲಿಂದ ಜ್ಞಾಪಕ ಇರುತ್ತೆ ಅಲ್ವಾ? ರೇಖಾ ಮಾಮಿ ಹೇಳ್ತಾ ಇದಾರೆ, ನನ್ ಗೆಜ್ಜೆ ಕಾಲಲ್ಲಿ ಇದೆಯೋ ಇಲ್ವೋ ಅದನ್ನೇ ನಾನು ನೋಡ್ಕೋತಾ ಇಲ್ಲ ಸರಿ, ಇನ್ನು ಅವನ ಗೆಜ್ಜೆ ಇಲ್ಲ ಯಾವನಿಗೆ ನೆನಪಿರುತ್ತೆ? ಗೆಜ್ಜೆನ್ ಏನಕ್ಕಿಲ್ಲ ಉಪಮೇಯವಾಗಿ ಕೊಡೋದು? ತ್ರಿವಿಕ್ರಮ ಅವತಾರವೇ ತುಂಬಾ ದೊಡ್ಡ ಅವತಾರ ಅಂತ ನಾವು ಕನ್ಸಿಡರ್ ಮಾಡಿದ್ವಿ. ನೋ ನೋ ನೋ, ವರಾಹಸ್ವಾಮಿ ಅವತಾರ ಬೃಹದಾಕಾರ ಅಲ್ವಾ? 2 ಉಪಮೇಯ ಕೊಟ್ಟೆ. ಒಂದು ಉಪಮೇಯ ಏನು, ಹೆಂಗ ಬೆಳೆದ ಅಂದ್ರೆ ಹಿಮಾಚಲ ಪರ್ವತ, ಮಂದರ ಪರ್ವತ, ಮೇರು ಪರ್ವತ. ಈ 3 ಶಿಖರಗಳು 3 ಮಣಿ ಅವನ ಕಾಲಿನ ಆಂಕ್ಲೆಟ್, ಗೆಜ್ಜೆಗೆ. 6 ಗೆಜ್ಜೆಗಳು ಆ ಕಾಲಲ್ಲಿ ಹಾಕಲ್ಪಟ್ಟಿದೆ ಅಂದ್ರೆ ಗೆಜ್ಜೆಯ ಗಾತ್ರಗಳು ಎಷ್ಟು? ಆ ತರದ ಹಲವಾರು ಗೆಜ್ಜೆಗಳು ಪೋಣಿಸಿರೋ ಗೆಜ್ಜೆ ಎಷ್ಟು? ಅದರ ಕಾಲು ಯಾವ ಗಾತ್ರ? ಆ ಕಾಲಿಗೆ ಬೇಕಾಗಿರುವಂತಹ ದಾತ ವರಾಹ ಯಾವ ಗಾತ್ರ? ಯು ಕೆನಾಟ್ ಇವನ್ ಇಮ್ಯಾಜಿನ್. ಇದೊಂದು ಉಪಮೇಯ ಕೊಟ್ನಾ? ಇನ್ನೊಂದೇನ್ ಕೊಟ್ಟೆ? ಇಡೀ ವಿಶ್ವವನ್ನ ಹಿಂಗ್ ತಗೊಂಡು ಕೋರೆ ಹಲ್ಲಿನಿಂದ ಹಿಂಗ್ ಉದ್ದರಿಸ್ಕೊಂಡ್ ಮೇಲೆ ತೆಗಿತಾ ಇದ್ದಾನೆ. ಅವಾಗ ಏನಾಯ್ತು? ಭೂಮಿ ಅಲ್ಲಾಡ್ಬೇಕಲ್ವಾ, ನಡಗಬೇಕಲ್ವಾ ಗಡಗಡ ಅಂತ. ಒಂದು ಚಿಕ್ಕ ಮರಳ ಕಣು ಕೂಡ ಆ ಕಡೆ ಈ ಕಡೆ ಆಡಾದು ಅಶಂಗಾದು ಅಂತ ಹೇಳಿದೆ. ವಾಟರ್ ಫಾಲ್ ತಲೆ ಕೆಳಕಾಗ ಆಗ್ಬೇಕಲ್ಲ, ಇಲ್ಲ. ಸಮುದ್ರಗಳೆಲ್ಲ ಉಕ್ಕಬೇಕಲ್ವಾ, ಏನೂ ಆಗ್ಲಿಲ್ಲ. ಅವಳು ಪಾಡ್ಗ ಅವಳು ಕೂತಿದ್ದಾಳೆ ಪರಮಶಾಂತ ಚಿತ್ತನಾಗಿ. ಅವನಿಗೆ ಎತ್ತು ಬಿಟ್ಟ ಪಟಕ್ಕಂತ.
ಅವಳಿಗೆ ಗೊತ್ತೇ ಆಗ್ಲಿಲ್ಲ ನಾನು ಎತ್ತಿದೀನಿ ಅಂತ. ಆದ್ರೆ ಬಣ್ಣದಲ್ಲಿ ಮಾತ್ರ ಹಸಿರು ಬಣ್ಣ. ಯಾಕೆ ಹೇಳಿ? ರಸಾತಳದಲ್ಲಿ ಹಲವಾರು ವರ್ಷಗಳಿಂದ ಹಾಕಿಟ್ಟಿದ್ದ, ಹಾಸಿಗೆ ಸುತ್ತಿ ಹಾಕದಂಗ್ ಇಟ್ಟಿದ್ದ ಅಲ್ವಾ? ಅದಕ್ಕೆ ಅವಳು ಪಾಚಿ ಬಂದ್ಬಿಟ್ಟಿತ್ತಂತೆ. ಯಾವ್ದಾದ್ರು ಒಂದು ವಸ್ತುವನ್ನ ನೀರಲ್ಲಿ ಹಾಕಿಟ್ರೆ ಏನಾಗುತ್ತೆ? ಪಾಚಿ ಪಡೆಯಿಂದ ಪಾರ್ಮ ಹಟ್ಕು ಅಂತ ಪೆರಿಯಾಳ್ವಾರ್ ಹೇಳ್ತಾರೆ. ಪಾಚಿ ಪಡೆಯಿಂದ ಪಾರ್ಮ ಹಟ್ಕು ಅಂತ ಹೇಳ್ತಾರೆ. ಆ ರೀತಿ ಪಾಚಿ ಬಣ್ಣದಲ್ಲಿ ಅವಳು ಇದ್ಲು, ಹಸಿರು ಬಣ್ಣದಲ್ಲಿ. ಅದೇ ಬಿಟ್ರೆ ಭಗವಂತ ಯಾವ ರೀತಿ ಕಾಪಾಡ್ತಾನೆ ಅಂತ ಅವನ ಒಂದು ದೊಡ್ಡ ಗಾತ್ರದ ಆ ರೂಪವನ್ನ, ಗೆಜ್ಜೆಯನ್ನ ಇಟ್ಕೊಂಡು ಒಂದು ಉಪಮೇಯ ಕೊಡ್ತಾರೆ. ಏನೂ ಭೂಮಿಲಿ ಅಲ್ಲಾಡ್ಲಿಲ್ಲ, ಇರೋ ತರವೇ ಎಲ್ಲ ಇತ್ತು ಅನ್ನೋ ಒಂದು ಉಪಮೇಯವನ್ನ ಕೊಡ್ತಾರೆ. ಗೊತ್ತಾಯ್ತಾ? ಈನಚ್ಚೊಲ್ಲಾಯಿನುಂ ಎಡಂತಿರೈ ವೈಯಗಂ ಮುಟ್ರಂ ಎನ್ ತುರೈವನಿನ್ ಎಂಡುಪಿರಾನೆ ಎಂಡ್ரும் பிரானே வானவர்த்தோங்கும் நல்லவர்க்கும் வல்லவர்க்கும் ஞானியர்க்கும் ஞಾನಪಿರಾನೆ ಎಲ್ಲಾಲ್ ನಾನ್ ಕಂಡ ನಲ್ಲದುವೆ. ತಿರುವಿರುತ್ತದಲ್ಲಿ ಮೊದಲು, ಈವನ್ ಬಿಫೋರ್ ತಿರುವಾಯ್ಮೊഴി, ಮೊದಲು ಜ್ಞಾನಪಿರಾನ್ ಅಂತ ಹೇಳಿ ನಮ್ಮಾಳ್ವಾರರು ಅವರ ಮೊದಲ ವೇದದಲ್ಲಿ ಇದನ್ನ ಪ್ರತಿಪಾದನೆ ಮಾಡ್ತಾರೆ. ವರಾಹಸ್ವಾಮಿಯನ್ನೇ ಮೊದಲು ಅವ್ರು ಬಿದ್ದು ನಮಸ್ಕಾರ ಮಾಡೋದು. ಗೊತ್ತಾಯ್ತಾ? ಆ ವರಾಹಸ್ವಾಮಿ ಎಲ್ಲಿದ್ದಾರೆ ಅಂತಾನು ಎಲ್ಲ ಹೇಳಿದೀನಿ. ತಿರುಕ್ಕುರುಹೂರ್ ಆಳ್ವಾರ್ ತಿರುನಗರಿಯಲ್ಲಿ ಜ್ಞಾನಪಿರಾನ್ ಸನ್ನಿಧಿ ಅಂತ ಇದೆ, ಅಲ್ಲಿದ್ದಾರೆ. ಸಂಸ್ಕೃತ ವೇದಗಳಿಗೆಲ್ಲ ವರಾಹಸ್ವಾಮಿ ಅಲ್ಲ ಅಧಿಪತಿ. ಯಾರೋ? ಹಯಗ್ರೀವ, ಲಕ್ಷ್ಮೀ ಹಯಗ್ರೀವ ಅಧಿಪತಿ. ಅದೇ ರೀತಿ ನಮ್ಮ ದ್ರಾವಿಡ ಪ್ರಬಂಧಗಳಿಗೆ, ತಮಿಳ್ ವೇದಗಳಿಗೆ ಅಧಿಪತಿ ವರಾಹಸ್ವಾಮಿ. 2 ಡಿವಿಷನ್, 2 ಕವಲು. ಅದಕ್ಕೆ ಬ್ರಹ್ಮತಂತ್ರ ಸ್ವತಂತ್ರ ಪ್ರಕಾರ ಆಸ್ಥಾನ ಯಾವತ್ತು ಸಂಸ್ಕೃತ ವೇದಕ್ಕೆ ತುಂಬಾ ಮುಖ್ಯತ್ವ ಕೊಟ್ಟಿರೋದ್ರಿಂದ ಅಲ್ಲಿ ಯಾರು ಪ್ರಧಾನ ಆಸ್ಥಾನ ಪೆರುಮಾಳ್ ಯಾರು? ಲಕ್ಷ್ಮೀ ಹಯಗ್ರೀವ. ಆಯ್ತಾ? ಸೊ ಇದ್ರಲ್ಲಿ ಯಾವ್ದ್ರಪ್ಪ, ಸಂಪಿಗೆ ರೋಡಲ್ಲಿ ಇದೆಯಲ್ಲ ನಮ್ ಬೆಂಗಳೂರಲ್ಲಿ ಯತಿರಾಜ ಮಠದಲ್ಲಿ ದಿವ್ಯ ಪ್ರಬಂಧಗಳಿಗೆ ಮುಖ್ಯವಾದಂತಹ ಅಧಿಷ್ಠಾನವನ್ನು ಕೊಟ್ಟಿರೋದ್ರಿಂದ ಅಲ್ಲಿ ಲಕ್ಷ್ಮೀ ನರಸಿಂಹ ಆರಾಧ್ಯ ದೈವ ಆದ್ರೂ ಆಂತರಂಗಿಕ ದೈವ ಅಲ್ಲಿ ಯಾರು ಅಂದ್ರೆ ಜ್ಞಾನಪಿರಾನ್, ಲಕ್ಷ್ಮೀ ವರಾಹ ಅಥವಾ ಭೂವರಾಹ. ಆದ್ರೆ ನಮ್ಮಲ್ಲಿ ಭೂವರಾಹ ಲಕ್ಷ್ಮೀ ವರಾಹ ಅನ್ನೋ ಪದವನ್ನ ನಾವು ಉಪಯೋಗಿಸಲ್ಲ. ಯಾರು ದೈವಂ ದಿವ್ಯ ಪ್ರಬಂಧಕ್ಕೆ ಕರ್ತಾವಾನ ದೈವಂ ಯಾರು ಅಂದ್ರೆ ಜ್ಞಾನಪಿರಾನಲ್ಲಾಲ್ ನಾನ್ ಕಂಡ ನಲ್ಲದುವೆ, ಜ್ಞಾನಪಿರಾನ್ ಅಂತ ಹೇಳ್ತೀವಿ. ಆಯ್ತಾ? ಜ್ಞಾನಪಿರಾನ್ ಅಂದ್ರೆ ವರಾಹ. ಅದೇ ರೀತಿ ಸಂಸ್ಕೃತ ವೇದಗಳಿಗೆ ಲಕ್ಷ್ಮೀ ಹಯಗ್ರೀವ. ಸೊ ಇಲ್ಲಿ ಇಷ್ಟಕ್ಕೆ ಮುಗಿಸ್ಕೊಳ್ಳೋಣ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ದ್ವಂದ್ವ ಕಾಳಗ ಯುದ್ಧ, ಅದರ ಫಿಲಾಸಫಿ. ಎಲ್ಲ ಫಿಲಾಸಫಿ ಇಲ್ಲದೆ ಚಾಪ್ಟರೇ ಇಲ್ಲ. ವಿತೌಟ್ ಫಿಲಾಸಫಿ ದೇರ್ ಇಸ್ ನೋ ಚಾಪ್ಟರ್. ಯು ಹ್ಯಾವ್ ಟು ಇಂಪ್ಲಿಮೆಂಟ್. ಯುದ್ಧವಾದ್ರೂ ಆಗ್ಲಿ, ಅನುಗ್ರಹ ಆದ್ರೂ ಆಗ್ಲಿ, ದುರ್ಗ್ರಹ ಆದ್ರೂ ಆಗ್ಲಿ, ನಿಗ್ರಹ ಆದ್ರೂ ಆಗ್ಲಿ, ಎಲ್ಲ ನಮಗೆ ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಗೊತ್ತಾಯ್ತಾ? ಯಾರೋ ಕಪಿಲ, ಯಾರೋ ಧ್ರುವ, ಯಾರೋ ಗಜೇಂದ್ರ ಕತೆ ಕೇಳ್ದಂಗ್ ಕೇಳಬಾರ್ದು. ಯಾರೋ ಹಿರಣ್ಯಾಕ್ಷ, ಎಲ್ಲ ನಾವೇ. ಯಾವನೋ ರಾವಣ ಇಲ್ಲ, ಎಲ್ಲ ನಾವೇ. ಯಾರೋ ರಾಮ ಅಲ್ಲ, ನಾನೇ ರಾಮ. ಯಾರೋ ಕೃಷ್ಣ ಅಲ್ಲ, ನನ್ನ ತತ್ವವೇ ಕೃಷ್ಣ ತತ್ವ. ಯಾರೋ ವರಾಹ ಅಲ್ಲ, ನಾನೇ ವರಾಹ. ಸೊ ಇಟ್ ಇಸ್ ಸಮಥಿಂಗ್. ಭಾಗವತ ಅನ್ನೋ ಮಿರರ್ನ ಹಿಂಗೆ ಹಿಡ್ಕೊಂಡು ನಿಮ್ಮನ್ನ ಸರಿಯಾಗಿ ನೋಡ್ಕೊಳ್ಳೋದಷ್ಟೇನೆ. ಗೊತ್ತಾಯ್ತಾ? ಆ ಮಿರರ್ ಶುದ್ಧವಾಗಿರ್ಬೇಕಾದ್ರೆ, ಹಿಡ್ಕೊಳ್ಳೋಂತ ಮಿರರ್ ಅಲ್ಲಿ ಬರೀ ಕರೆ ಇದ್ರೆ ಕಷ್ಟ. ಅದು ಶುದ್ಧವಾಗಿರ್ಬೇಕು. ಅವಾಗ ಮಿರರ್ ಚೆನ್ನಾಗಿ ಪಳಚನೆ ನಿಮ್ಗೆ ತೋರ್ಸುತ್ತೆ, ಓ ದಿಸ್ ಇಸ್ ದ ಮಿರರ್, ದಿಸ್ ಇಸ್ ಮೀ ಅಂತ. ಸೊ ನೆಕ್ಸ್ಟ್ ಕ್ಲಾಸು ಆ ದ್ವಂದ್ವ ಕಾಳಗ ಯುದ್ಧ ಹೆಂಗೆ ಅಂತ ನೋಡೋಣ. 13ನೇ ಚಾಪ್ಟರ್ ಹಾಗಾದ್ರೆ ಶ್ಲೋಕಗಳು ಮುಗ್ದಿದೆ. ನೆಕ್ಸ್ಟ್ 1 ನಿಮಿಷ, 19ನೇ ಚಾಪ್ಟರ್. ನೀವು ಕಪಿಲಾವತಾರಕ್ಕೆ ಹೊರಟೋದ್ನ 1 ನಿಮಿಷ ಇರಿ. ಅಥ ಏಕೋನ ವಿಂಶೋಧ್ಯಾಯ. ಇದ್ರಲ್ಲೂ ಶ್ಲೋಕಗಳನ್ನ ಹೇಳ್ಕೊಡ್ಬೇಕು, ಇದನ್ ಬಿಡಕ್ಕಾಗಲ್ಲ. ಇದ್ರಲ್ಲೂ 56 ಶ್ಲೋಕಗಳಿದೆ. ಇದನ್ನು ನೆಕ್ಸ್ಟ್ ಕ್ಲಾಸು ವಿತ್ ಶ್ಲೋಕ ಅಂಡ್ ಅರ್ಥಗಳ ಸಮೇತ ಶುರು ಮಾಡ್ತೀವಿ. ನೆಕ್ಸ್ಟ್ ಇನ್ನು ಚಾಪ್ಟರ್ ಅಲ್ಲಿ ನೋಟ್ಸ್ ಇಲ್ಲ, ಬರೀ ಎಕ್ಸ್ಪ್ಲನೇಷನ್ ಕೇಳಿಸ್ಕೋಬೇಕು. ಆಯ್ತಾ? ಮುಗ್ಸೋಣವಾ?
విష్ణు సహస్రనామ క్లాస్ సేమ్ టైం సార్. ఒక్క నిమిషం చెప్తాను. విష్ణు సహస్రనామము మీకంతా 7 నుంచి 9 గంటలు కదా. ಓಕೆ ಸೇಮ್ ಟೈಮ್. ಅವರಿಗೆ 7 ರಿಂದ 9, ನನಗೆ 9:30 to 11:30 ಬೆಳಿಗ್ಗೆ. ಇಂಡಿಯನ್ ಟೈಮ್ ಅವ್ರಿಗೆ 7 ರಿಂದ 9 ಸೇಮ್ ಟೈಮ್ ವಿಷ್ಣು ಸಹಸ್ರನಾಮ. ನಾನಲ್ಲಿ ಮಾಡ್ತಾ ಇದ್ದಿದ್ದು 7 ರಿಂದ 9. ಅದೇ ಅವ್ರು ಕಂಟಿನ್ಯೂ ಮಾಡ್ತಾರೆ. ನಿಮಗೆ ಸ್ವಲ್ಪ ಟೈಮ್ ವ್ಯತ್ಯಾಸ ಆಗುತ್ತಾ ಏನಾದ್ರು ಯಶೋಧ ಮಾಮಿ? ಯಶೋಧ ಮಾಮಿ ಆ ಗ್ರೂಪ್ ಅಲ್ಲಿ ಇಲ್ವಲ್ಲ. నానిಲ್ಲ. 9:30 to 11:30. కస్తూరి మామి మీరు ఎప్పుడు మళ్ళీ పోయేది ఇండియాకి? సోమవారం కదా మరి. మంగళవారం క్లాస్ ఉండేది. అవుతుందా మీకు క్లాసు? చూసుకోండి సార్, ట్రై చేస్తాను. ఫ్లైట్ ఎంతసేపు పోతుందో తెలియదు. ఓకే, చూసుకోండా. పర్వాలేదు, ఒక క్లాస్ అలా అయితేను. డోంట్ వెరీ. ఎనీవే వచ్చే క్లాస్ నుండి మీరు వస్తారు కదా, నో ప్రాబ్లం. ಓಕೆ ಸರಿ. ರೆಕಾರ್ಡ್ ಫಸ್ಟ್ ಸ್ಮಿತಾನ ತೆಗೆದು ಎಲ್ಲಾ ಗ್ರೂಪ್ ಇಂದ ಹೊರಗೆ ಹಾಕಿ ಬರೀ ಸೋಮವಾರದ ಗ್ರೂಪ್ ಅಲ್ಲಿ ಇಟ್ಕೋಬೇಕು. ಅವಾಗ ಎಲ್ರು ನೆಟ್ಟಗ್ ದಾರಿಗೆ ಬರ್ತೀರಾ. ಎನಿವೇ ಸ್ಮಿತಾ ಹೆಲ್ಪ್ ಮಾಡೋದ್ರಿಂದ ಒನ್ ವೇ ಇಟ್ ಇಸ್ ಗುಡ್. ಎನಿವೇ ಅವರ್ ಸ್ಟೂಡೆಂಟ್ಸ್ ಆರ್ ನಾಟ್ ಮಿಸ್ಸಿಂಗ್ ವಿತ್ ರೀಸನ್ಸ್ ಅಂಟಿಲ್ ಇಟ್ ಇಸ್ ವೆರಿ ಮಚ್ ಡಿಮ್ಯಾಂಡಬಲ್. ಹಾಗಾಗಿ ವಾಟ್ ಎವರ್ ಸ್ಮಿತಾ ಹೆಲ್ಪಿಂಗ್ ಯು ಆರ್ ಯುಟಿಲೈಸಿಂಗ್ ಇಟ್ ವೆರಿ ಗುಡ್. ದಯವಿಟ್ಟು ಅದನ್ನ ಮಾಡ್ಕೊಳ್ಳಿ. ಎಲ್ಲಾ ಗ್ರೂಪ್ಗೂ ಇದಿಲ್ಲ, ಈ ವಾರ ಇಲ್ಲ. ಅದೇನೋ ಶಿ ಅಗ್ರಿ ಟು ಡೂ ಇಟ್. ಆಕ್ಚುಲಿ ನಾನೇ ಕೇಳಿರ್ಲಿಲ್ಲ ಅವ್ರನ್ನ. ವಾಲಂಟಿಯರ್ಲಿ ಶಿ ಅಗ್ರಿ ಟು ಡೂ ಇಟ್ ಅಂಡ್ ಶಿ ಹ್ಯಾಸ್ ಕಮ್ ಔಟ್ ವಿತ್ ದಿಸ್ ಐಡಿಯಾ. ನಾಳೆ ದಿನ ನಿಮಗ್ ಭಾಗವತದಲ್ಲೇ ಏನಾದ್ರೂ ಡೌಟ್ ಬಂದ್ರು ಆ ಎಪಿಸೋಡ್ಗಳಿಗೆ ಹೋಗಿ ಯು ಕ್ಯಾನ್ ರೀಚೆಕ್ ಅಗೇನ್, ರೀಕಾಲ್ ವಾಟ್ ಇಸ್ ಹ್ಯಾಪನಿಂಗ್, ಎಲ್ಲಿ ನಾನಿದ್ದೀನಿ, ಎಲ್ಲಿ ಕಲ್ತ್ಕೋಬೇಕು, ಇನ್ನೊಂದ್ಸಲ ಎಲ್ಲಿ ರಿಫ್ರೆಶ್ ಮಾಡ್ಕೋಬೇಕು ಅಂದ್ರೆ ಯು ಹ್ಯಾವ್ ದಟ್. ನನಗೂ ಅದು ಈಸಿ ಆಗುತ್ತೆ ಇನ್ ಆರ್ಡರ್ ಟು ರೆಫರ್. ಓಕೆ, ಮುಗ್ಸಣ್ವಾ? ಓಕೆ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಇವ್ರಿಗೂ ಕೂರಿಸ್ಕೊಂಡಿದೀನಿ ಪಾಪ, ಅವ್ರಿಗೂ ಕೆಲ್ಸ ಎಲ್ಲ ಬಿಟ್ಟು 2